ಓಕೆ ಮಾಸ್ಟರ್ಸ್, ಎಲ್ಲರೂ ಈಗ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಿಮ್ಮ ಕೈ ಬೆರಳುಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. 5 4 3 2 1 0. ಇಷ್ಟೊತ್ತು ನಮಗೆ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಹಾಗೂ ನಮ್ಮ ಆನಾಪಾನಸತಿ ಧ್ಯಾನ ತಿಳಿಸಿಕೊಟ್ಟ ಸುಭಾಷ್ ಪತ್ರಿಜಿ ಸರ್ಗೂ ಚಪ್ಪಾಳೆಯ ಮೂಲಕ ಕೃತಜ್ಞತೆ ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಸ್ವಾಧ್ಯಾಯದ ಟೈಮ್. ಆಲ್ರೆಡಿ ಮೇಡಮ್ ಬಂದಿದ್ದಾರೆ, ಶಾಂತ ಮುರಳೀಧರ್ ಮೇಡಮ್ಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಹಿಮಾಲಯದ ಗುರುವಿನ ಗರಡಿಯಲ್ಲಿ ಸ್ವಾಧ್ಯಾಯ ಆಗ್ತಾ ಇದೆಯಲ್ಲ. ಆಲ್ರೆಡಿ 7 ದಿನ ಆಯ್ತಲ್ಲ ಮ್ಯಾಮ್? ಓಕೆ ಮ್ಯಾಮ್, ಓವರ್ ಟು ಯು ಮ್ಯಾಮ್. ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ ಅವರಿಗೆ ಮತ್ತು ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ಇಂದಿನ ಸ್ವಾಧ್ಯಾಯದ ವಿಷಯ ಹಿಮಾಲಯ ಗುರುವಿನ ಗರಡಿಯಲ್ಲಿ ಯೋಗಿಯ ಆತ್ಮಕತೆ, ಶ್ರೀ ಎಂ ಬರೆದಂತಹ ಕೊನೆಯ ದಿನದ ಸ್ವಾಧ್ಯಾಯವನ್ನು ನಾನು ಮಾಡಲು ಇಚ್ಛಿಸ್ತೇನೆ. ಅವರ ಆಶೀರ್ವಾದ ಎಲ್ರ ಮೇಲೂ ಇದೆ ಅಂತ ಖಂಡಿತ ಭಾವಿಸ್ತೀನಿ. ಹಾಗೆ ಇಂದಿನ ಸ್ವಾಧ್ಯಾಯನ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೆನ್ನೆದು ಒಂದ್ ಲೈನಲ್ಲಿ ನಾವು ನೋಡೋಣ. ಏಪ್ರಿಲ್ 1985 ಸುಮಾರಿಗೆ ತಮ್ಮದೇ ಅನೂಹ್ಯ ರೀತಿಯಲ್ಲಿ ಬಾಬಾಜಿಯಿಂದ ಸೂಚನೆ ದೊರೆಯಿತು ಅಂತ ಇವರು ಹೇಳ್ತಾರೆ. ಇವರು ವಸಂತ ವಿಹಾರ್ ಅಂದ್ರೆ ಕೃಷ್ಣಮೂರ್ತಿಯವರ ವಸಂತ ವಿಹಾರ್ ಗೇಟಿನ ಬಳಿ ವಾಕ್ ಹೋಗೋದಾ ಅಂತ ಹೀಗೆ ನಿಂತಿರ್ಬೇಕಾದ್ರೆ ಒಬ್ಬ ಕಾಷಾಯ ವಸ್ತ್ರ ತೊಟ್ಟ ಓರ್ವ ಸಾಧು ಬರ್ತಾರೆ ರಸ್ತೆನಲ್ಲಿ. ಬಂದು ಇವರನ್ನ ನೋಡಿದ ತಕ್ಷಣ ಸೀದಾ ಇವ್ರ ಹತ್ರ ಬಂದ್ಬಿಟ್ಟು ರಾಧೆ ರಾಧೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಯಾವುದೇ ಪೀಠಿಕೆ ಇಲ್ಲದೆ ಆ ಸನ್ಯಾಸಿ ನೇರವಾಗಿ ವಿಷಯಕ್ಕೆ ಬಂದ್ರು. ಇನ್ನು 4 ದಿನಗಳಲ್ಲಿ ಬಾಬಾಜಿ ನಿಮ್ಮನ್ನು ಕಾಣ ಬಯಸಿದ್ದಾರೆ, ನಿಮಗವರು ಮೌನಿ ಬಾಬಾರ ಗುಹೆಯಲ್ಲಿ ಸಿಗುತ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಕೂಡ್ಲೇನೆ ಇವ್ರೇನ್ ಮಾಡ್ತಾರೆ, ಕಾರ್ಯದರ್ಶಿ ಹತ್ರ ಹೇಳ್ಬಿಟ್ಟು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಮಾರನೇ ದಿನ ದೆಹಲಿಯಾಗೆ ಟಿಕೆಟ್ ತಗೊಳ್ತಾರೆ. ಇವತ್ತು ಇಂದಿನ ಸ್ವಾಧ್ಯಾಯನ ಮುಂದುವರ್ಸೋಣ. ಇವಾಗ ಋಷಿಕೇಶ ತಲುಪಿದ ದಿನ ನೇರವಾಗಿ ಮೌನಿ ಬಾಬಾರ ಗುಹೆಯೆಡೆಗೆ ಸಾಗಿದೆ. ಬಾಬಾಜಿ ಒಬ್ಬರೇ ಇದ್ರು. ಅಲಕ್ ನಿರಂಜನ್ ಎನ್ನುತ್ತಾ ಸ್ವಾಗತಿಸಿದರು. ಅವರ ಕಾಲಿಗೆರಗಿ, ಮೌನಿ ಬಾಬಾ ಉತ್ತರ ಕಾಶಿಗೆ ಹೋಗಿದ್ದಾರೆ, ಮತ್ತೆ ಬಹಳ ಸಮಯವೇ ಆಯ್ತಲ್ಲ, ನೋಡಿ ಚೆನ್ನಾಗಿ ಕಾಣುತ್ತೀಯಾ ಅಂತ ಇವ್ರ ಬಗ್ಗೆ ಹೇಳ್ತಾರೆ. ಹೌದು ಬಾಬಾಜಿ, ಬಹಳ ಸಮಯವಾಯ್ತು. ಬಹುಶಃ ನಾನೀಗ ನಿಮ್ಮ ಮೇಲೆ ಅವಲಂಬಿತನಲ್ಲ ಎಂದು ನಾನು ಸಾಬೀತು ಪಡಿಸಬೇಕೆಂದು ನಿಮ್ಮ ಇಚ್ಛೆ. ಆದರೂ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಕೊಡುತ್ತಿದೆ. ಯಾವಾಗಿನಂತೆ ತೇಜೋಮಯವಾಗಿ ಕಾಣುತ್ತಿದ್ದೀರಿ ನೀವು. ಸರಿ ಸರಿ, ಸಾಕು ಮಾಡು, ನನಗೆ ಮುಜುಗರವಾಗುತ್ತದೆ. ಈಗ ಕೇಳಿಲ್ಲಿ, ಮಾಡಲು ಒಂದು ಮುಖ್ಯ ಕೆಲಸವಿದೆ, ಅದನ್ನು ನೀನು ಮಾಡಬೇಕು. ನಾನು ಹೊರಡಲು ನಿರ್ಧರಿಸಿದ್ದೇನೆ. ಎಲ್ಲಿಗೆ ಬಾಬಾಜಿ? ನಾನು ಬರುತ್ತೇನೆ ನಿಮ್ಮ ಜೊತೆ. ಇಲ್ಲ ಮಗು, ನೀನು ಬರಲಾರೆ. ನಿನಗೆ ಮಾಡಲು ಕೆಲಸವಿದೆ. ನಾನು ದೇಹ ತೊರೆಯ ಬಯಸಿದ್ದೇನೆ. ಸಿಡಿಲು ಬಡದಂತಾಗಿ ನನ್ನ ತಲೆ ಸುತ್ತಿತ್ತು. ಆದರೆ ಬಾಬಾಜಿ, ನಾನು ಮುಂದೆ ಶಬ್ದಗಳು ನನ್ನ ಬಾಯಿಂದ ಹೊರಡದಾದವು. ಬೆರಗು ಕಂಗಳಿಂದ ಸುಮ್ಮನೆ ಅವರನ್ನೇ ದಿಟ್ಟಿಸಿ ನೋಡಿದೆ. ಸ್ಥಿಮಿತಕ್ಕೆ ಬಾ ಯೋಗ, ನೀನೊಬ್ಬ ಯೋಗಿ ಎಂದುಕೊಂಡಿದ್ದೆ. ನಿಧಾನವಾಗಿ ಉಸಿರಾಡು. ಈಗ ಉಸಿರು ಹೊರಹಾಕು. ಹಾಗೆ ಈಗ ಹೇಗನ್ನಿಸುತ್ತಿದೆ? ಪರವಾಗಿಲ್ಲ ಬಾಬಾಜಿ, ಆದರೆ ನೀವದನ್ನು ತಟ್ಟನೆ ಹೇಳಿದ್ದರಿಂದ ನಾನು ಅಲ್ಲಾಡಿ ಹೋದೆ. ನಾನು ಸಿದ್ಧನಿದ್ದೇನೆ. ನಾನೇನು ಮಾಡಬೇಕು ಹೇಳಿ. ಅಶ್ರು ಹೊರಬಾರದಂತೆ ಕಷ್ಟಪಟ್ಟು ತಡೆ ಹಿಡಿದು ಕೇಳಿದೆ. ನನ್ನ ಕೆಲಸ ಮುಗಿದಿದೆ, ಆದರೆ ನಿನಗೆ ಮಾಡಲು ಬೇಕಾದಷ್ಟಿದೆ. ಮೊದಲಿಗೆ ಕೆಲ ಮುಖ್ಯ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುವೆ. ಬಳಿಕ ನಾನು ಹೋದ ಮೇಲೆ ನನ್ನ ದೇಹದ ವಿಲೇವಾರಿ ಹೇಗೆ ಮಾಡಬೇಕೆಂದು ತಿಳಿಸುವೆ. ನನ್ನ ನಿರ್ಗಮನದ ಕುರಿತು ಶ್ರೀ ಗುರು ಗೆಳೆಯ ನಾಗರಾಜ ಮತ್ತು ನಿನ್ನ ಹೊರತು ಬೇರಾರಿಗೂ ತಿಳಿಯದು. ಅಂದ್ರೆ 3 ಜನಕ್ಕೆ ಮಾತ್ರ ಇವರು ನಾನು ದೇಹ ಬಿಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಗುರು ಅಂತಂದ್ರೆ ಮಹಾವತಾರ ಬಾಬಾಜಿ, ನಾಗರಾಜ ಅಂತಂದ್ರೆ ಅವ್ರ ಹಿಂದೆ ನೋಡಿದಂತ ನಾಗರಾಜ,
ಮತ್ತು ಇವರಿಗೆ ಮಾತ್ರ ಗೊತ್ತು ಅಂತ ಅವ್ರು ಹೇಳ್ತಾರೆ ಎನ್ನುತ್ತಾ ಕ್ರಿಯಾ ಅಭ್ಯಾಸದ ಕೆಲ ಸೂಕ್ಷ್ಮತೆಗಳ ಬಗ್ಗೆ ತಿಳಿ ಹೇಳಿದ ಮೇಲೆ ಅಂತ್ಯಕಾಲದಲ್ಲಿ ಯೋಗಿಗಳು ಮಾಡುವ ಕಡೆಯ ಕ್ರಿಯಾದ ದೀಕ್ಷೆಯನ್ನು ನನಗೆ ನೀಡಿದರು ಬಾಬಾಜಿ. ಅಂದ್ರೆ ಈ ಸನ್ಯಾಸಿಗಳಿರ್ಬೋದು, ಸಂತರಿರ್ಬೋದು, ಅವ್ರು ಒಂದು ಕ್ರಿಯಾ ಮಾಡಿ ಅವರ ದೇಹವನ್ನು ಬಿಟ್ಟು ಹೋಗ್ತಾರೆ. ಆ ಕ್ರಿಯೆಯನ್ನ ಇವರಿಗೆ ಕಲಿಸಿಕೊಡ್ತಾರೆ ಲಾಸ್ಟ್ ಅಲ್ಲಿ. ಆಮೇಲೆ ಯೋಗಿಯೋರ್ವ ಸಾಯಲು ನಿರ್ಧರಿಸಿದಾಗ ಈ ಕೊನೆಯ ಕ್ರಿಯೆ ಮಾಡುತ್ತಾ ದೇಹದ ಕಾರ್ಯಗಳನ್ನೆಲ್ಲ ಸ್ಥಗಿತಗೊಳಿಸಿ ಸದ್ದಿಲ್ಲದೆ ದೇಹದಿಂದ ನಿರ್ಗಮಿಸುವ ಪ್ರಕ್ರಿಯೆ ಇದು. ಶುದ್ಧ ನಿಷ್ಠೆ ಮತ್ತು ಸತ್ಯಪರತೆಯನ್ನು ಹೊಂದಿದ ಯಾರಿಗೇ ಆದರೂ ಕ್ರಿಯಾಯೋಗದಲ್ಲಿ ದೀಕ್ಷೆ ನೀಡಲು ನನಗೆ ಅನುಮತಿ ಕೊಟ್ಟರು. ಇವರಿಗೆ ಇಷ್ಟೊರ್ಗು ಅನುಮತಿ ಕೊಟ್ಟಿರ್ಲಿಲ್ಲ. ನೀನು ಯಾರಿಗ್ ಬೇಕಾದ್ರೂ ದೀಕ್ಷೆ ಕೊಡ್ಬೋದು, ನಿನಗೆ ಆ ಒಂದು ನಿನ್ಗೆ ಖಂಡಿತ ಕೊಡುವಂತ ಒಂದು ಶಕ್ತಿ ಇದೆ, ನೀನ್ ಕೊಡ್ಬೋದು ಅಂತ ಅವ್ರು ಹೇಳ್ತಾರೆ. ಇದಾದ ಬಳಿಕ ನನ್ನನ್ನು ಒಂದು ಬಗೆಯ ಸುಪ್ತಿಗೆ ಒಳಪಡಿಸಿದ ಬಾಬಾಜಿ ನಾನು ಪುನಃ ಪೂರ್ವ ಜನ್ಮಕ್ಕೆ ಹಿಂದಿರುಗಿದ್ದೆ. ಈ ಬಾರಿ ಹೆಚ್ಚಿನ ವಿವರಗಳು ಗೋಚರವಾದವು. ಅಂದ್ರೆ ಅವ್ರನ್ನ ಪುನಃ ಹಿಂದಿನ ಜನ್ಮಕ್ಕೆ ಹೋಗಿ ಯಾಕೆ ಈ ತರ ಎಲ್ಲ ನಡೀತಿದೆ ಅನ್ನೋದನ್ನ ನೀನ್ ನೋಡು ಅಂತ ಹೇಳಿ ಅವ್ರನ್ನ ಹಿಂದಿನ ಜನ್ಮಕ್ಕೆ ಕಳಿಸ್ತಾರೆ. ಈ ಬಾರಿ ಹೆಚ್ಚಿನ ವಿವರಗಳು ಗೋಚರವಾದವು. ಹಿಂದೆ ಶ್ರೀ ಗುರು ಬಾಬಾಜಿ ಓರ್ವ ಮಹಾನ್ ನಾಥಯೋಗಿಯಾಗಿದ್ದರು. ನಾನಾಗ ಶ್ರೀಕೃಷ್ಣನ ವಂಶಸ್ಥರೆಂದು ಕರೆದುಕೊಳ್ಳುವ ಯದುವಂಶದ ಒಬ್ಬ ಪ್ರಚಂಡ ಯೋಧನಾಗಿದ್ದು ಜೈಸಲ್ಮೇರದ ಮರುಭೂಮಿ ಸಾಮ್ರಾಜ್ಯವನ್ನು ಕಟ್ಟುವ ಕೆಲಸದಲ್ಲಿ ನಿರತನಾಗಿದ್ದೆ. ಆಗ ಪ್ರಥಮ ಬಾರಿಗೆ ಶ್ರೀ ಗುರು ಬಾಬಾಜಿ ನನ್ನ ಗುರುವಾಗಿದ್ದರು. ಅಂದ್ರೆ ಎಷ್ಟೋ ಶತಮಾನಗಳ ಹಿಂದೆನೆ ಅವರ ಬಾಬಾಜಿ ಅವರಿಗೆ ಗುರುಗಳಾಗಿದ್ರು ಅಂತ ಅವರಿಗೆ ಪುನರ್ಜನ್ಮವನ್ನ ಪೂರ್ವ ಜನ್ಮವನ್ನು ನೋಡ್ಕೊಳ್ತಾ ಅವ್ರಿಗೆ ಗೊತ್ತಾಗತ್ತೆ. ಹೀಗೆ ನನ್ನ ಅವರ ಸಂಬಂಧ ಆಗಿನಿಂದ ಈಗಿನವರೆಗೂ ಬೆಳೆದಿತ್ತು. ನನ್ನ ಕರ್ಮ ಸಂಬಂಧಗಳಿಂದಾಗಿ ಹಿಂದೆ ಇಂಡಿಯಾದ ರಾಜಮನೆತನಗಳಿಗೆ ಸೇರಿದ್ದ ಕೆಲವರು ಮುಂದೆ ನನ್ನ ಸಹವರ್ತಿಗಳು ಶಿಷ್ಯರು ಆಗುವರೆಂದು ನಾನು ಅರೆಪ್ರಜ್ಞಾವಸ್ಥೆಯಿಂದ ಹೊರಬಂದ ಮೇಲೆ ಬಾಬಾಜಿ ಹೇಳಿದ್ರು. ಅಂದ್ರೆ ಹಿಂದೆ ನೀನ್ ರಾಜಮನೆತನದಲ್ಲಿ ಇದ್ದು ಎಷ್ಟೆಲ್ಲ ನೀನ್ ಮಾಡಿದ್ಯಲ್ಲ, ಅಲ್ಲಿ ನಿನ್ನ ಸಹವರ್ತಿ ಆದವರಿಗೆಲ್ಲ ಕೂಡ ನೀನು ದೀಕ್ಷೆ ಕೊಡ್ತೀಯಾ. ಪೂರ್ವಜನ್ಮದಲ್ಲಿ ವಿವಿಧ ರೀತಿಯಲ್ಲಿ ನನ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಅನೇಕರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳಬೇಕಾಗುತ್ತದೆಂದು ಹೇಳಿದರು. ಅಂಥವರನ್ನು ಕಂಡೊಡನೆ ನನಗೆ ತಿಳಿಯಲಿದೆ ಎಂದು ಯಾರೇ ಸಹಾಯ ಕೋರಿ ಬಂದರೂ ನಾನು ನಿರಾಕರಿಸಕೂಡದೆಂದು ತಿಳಿಸ್ತಾರೆ. ಯಾಕಂದ್ರೆ ಹಿಂದೆ ಎಷ್ಟೋ ಶತಮಾನಗಳ ಹಿಂದೆ ಆಗಿರುವುದಲ್ಲ, ಹೇಗ್ ಗುರುತಿಸೋದು ಅಂತ ಇವರು ಆಲೋಚನೆ ಮಾಡೋ ಮುಂಚೆನೆ ಬಾಬಾಜಿ ಹೇಳ್ತಾರೆ, ಅವ್ರು ಎದುರು ಬಂದಾಗ ನಿನಗೆ ತನ್ನಷ್ಟಕ್ಕೆ ಗುರುತು ಸಿಕ್ಕತ್ತೆ, ನೀನ್ ಅವರಿಗೆ ಎಲ್ಲರಿಗೂ ಸಹಾಯ ಮಾಡು ಅಂತ ಹೇಳ್ತಾರೆ. ನಾನು ಮದುವೆ ಆಗಬೇಕೆಂದು ಮತ್ತೊಮ್ಮೆ ಒತ್ತಿ ಹೇಳಿದ ಬಾಬಾಜಿ ಮುಂದೆ ಭಾವನಾತ್ಮಕ ಸನ್ನಿವೇಶಗಳನ್ನು ನಿಭಾಯಿಸುವ ಸಂದರ್ಭ ಬಂದಾಗ ದಾಂಪತ್ಯ ಜೀವನ ತರಬಹುದಾದ ಪ್ರಬುದ್ಧತೆ ಸಹಕಾರಿಯಾಗುತ್ತದೆಂದರು. ಒಬ್ಬ ಆಧ್ಯಾತ್ಮ ಸಾಧಕನಿಗೆ ಅವಿವಾಹಿತನಾಗಿರುವುದು ವಿಶೇಷ ಅರ್ಹತೆಯೇನಲ್ಲ, ಅದೇನೇ ಇರಲಿ ನಿನಗಂತೂ ಅದು ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭವಿಷ್ಯದಲ್ಲಿ ಎಷ್ಟೋ ರೀತಿ ಜನರು ಬರ್ತಾರೆ, ಮದುವೆ ಆಗಿ ವಿವಾಹಿತರಾದಂಥವ್ರು ಎಷ್ಟೋ ಅವರ ಕಷ್ಟ ಸುಖ ದುಃಖಗಳನ್ನು ಹೇಳ್ಕೊಳ್ತಾರೆ. ಆದ್ರೆ ಅದರ ಅನುಭವವೇ ಇಲ್ಲದಿದ್ರೆ ನೀನ್ ಅದನ್ನ ಹೇಗೆ ಹೇಳ್ತೀಯ? ಆದ್ರಿಂದ ನಿನಗೆ ಅದರ ಅಗತ್ಯ ಇದೆ. ಯಾವ ರೀತಿಯಲ್ಲೂ ನೀನು ಸೂಚನೆ ಸಹಾಯ ನೀಡಲಾರ, ಆದ್ರಿಂದ ನೀನು ಮದುವೆ ಆಗ್ಲೇಬೇಕು ಅಂತ ಅವ್ರು ಹೇಳ್ತಾರೆ. ಇಷ್ಟಲ್ಲದೆ ಮುಂದೆ ಕೈಲಾಸ ಮಾನಸ ಸರೋವರಕ್ಕೆ ಹೋಗುವ ಸ್ವಲ್ಪ ಮುನ್ನ ನನ್ನ ಆತ್ಮಕಥೆಯನ್ನು ಬರೆಯಲು ಆರಂಭಿಸಿ ಅಲ್ಲಿಂದ ಮರಳಿದ 1 ವರ್ಷದೊಳಗೆ ಅದನ್ನು ಮುಗಿಸಬೇಕೆಂದು ಒತ್ತಾಯಿಸಿದರು. ಅವರು ಹೇಳಿದ ಮೇಲೇನೆ ಇವರ ಆತ್ಮಕಥನೆಯನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಅವರು ಬಹಿರಂಗಪಡಿಸಿದ ಇನ್ನಷ್ಟು ವಿಚಾರಗಳು ಗೌಪ್ಯವಾಗಿರಬೇಕಾದ ಕಾರಣ ಅವನ್ನು ರಹಸ್ಯವಾಗಿಯೇ ಇಡುವೆನೆಂದು ಆಣೆ ಮಾಡಿದೆ. ಅಂದ್ರೆ ಕೆಲವು ಎಲ್ಲರಿಗೂ ಅವರು ಹೇಳಿದ್ರೆ ಕೂಡ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನು ಗೌಪ್ಯವಾಗಿಡುವಂತ ಅವ್ರು ಹೇಳಿರ್ತಾರೆ. ಹೇಳಲೇಬೇಕಾದನ್ನು ಹೇಳಿದ ಮೇಲೆ ತಾನು ದೇಹ ತೊರೆದ ಬಳಿಕ ಅದನ್ನು ನಾನು ಏನು ಮಾಡಬೇಕೆಂದು ಸೂಚನೆ ನೀಡತೊಡಗಿದರು. ದಯವಿಟ್ಟು ಬಾಬಾಜಿ, ಇದನ್ನು ನೀವು ಮಾಡಲೇಬೇಕೇನು? ಕೆಲ ಕಾಲ ಕಾಯಲಾಗದೆ ದಯಮಾಡಿ ಅಂತ ಇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮಗು, ಬಲವಾದ ಕಾರಣಗಳಿಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ, ನಿನಗೆ ಗೊತ್ತು. ಯಾವುದೇ ಕಾರಣ ಇಲ್ಲದೆ ನಾನು ಏನನ್ನೂ ಮಾಡಲ್ಲ, ನಿನಗೆ ಗೊತ್ತು. ಅಂದ್ರೆ ಮಹಾವತಾರ್ ಬಾಬಾಜಿ ಹೇಗೆ ಹೇಳ್ತಾರೆ ಹಾಗೆ ಅವ್ರು ಕೇಳ್ತಾರೆ. ಮಹಾವತಾರ್ ಬಾಬಾಜಿ ಹೇಳಿದ್ರು ಇವರಿಗೆ 3.5 ವರ್ಷಗಳ ಕಾಲ ಪಾಠ ಕಲಿಸ್ಬೇಕು ಅಂತ, ಹಾಗೇ ಕಲಿಸಿದ್ರು ಅವರು ಧ್ಯಾನವನ್ನ. ಹಾಗೆ ಈಗ ಅವ್ರಿಗೆ ಯಾವುದೋ ಒಂದು ಕಾರಣದಿಂದಾಗಿ ಅವ್ರಿಗೆ ಹೇಳಿರ್ತಾರೆ. ಹಾಗಾಗಿ ನಾನು ಮುಂದುವರಿಯಲು ನಿಶ್ಚಯಿಸಿದ್ದೇನೆ. ನನ್ನ ಮನಸ್ಸಿನ 80% ಸಾಮರ್ಥ್ಯಗಳನ್ನು ನಿನಗೆ ವರ್ಗಾಯಿಸುತ್ತೇನೆ. ಆದರೆ ಆ ಶಕ್ತಿಗಳನ್ನು ಮರೆಮಾಚಿ ಬದುಕುವ, ಎಲ್ಲರಂತೆ ಜೀವಿಸುವಂತೆ ನಟಿಸುವ ಕಷ್ಟದ ಕೆಲಸ ಮಾತ್ರ ನಿನ್ನದು. ನೀನದನ್ನು ನಿಭಾಯಿಸಬಲ್ಲೆ ಎಂಬ ಧೈರ್ಯ ನನಗಿದೆ.
ಶ್ರೀ ಗುರು ಸದ್ಯದಲ್ಲೇ ಬಂದು ನನ್ನನ್ನು ಹರಿಸುವರು, ನಿನ್ನನ್ನು ಹರಿಸುವರು ಅಂತ ಹೇಳ್ತಾರೆ. ಶ್ರೀ ಗುರು ತಕ್ಷಣದಲ್ಲೇ ಬರ್ತಾರೀಗ, ನಿನ್ನನ್ನು ಹರಿಸ್ತಾರೆ, ನಿನಗಷ್ಟು ಶಕ್ತಿ ಇದೆ, ನೀನು ಖಂಡಿತ ನಿಭಾಯಿಸಬಲ್ಲೆ ಅಂತ ಹೇಳ್ತಾರೆ. ನನ್ನ 80% ನನ್ನ ಎಲ್ಲವನ್ನು ನಿನಗೆ ಧಾರೆ ಇರ್ತೀನಿ ಅಂತ ಹೇಳ್ತಾರೆ. ನಾನು ಹೋದ ಮೇಲೆ ನೀನು ಮರಳಿ ಕೃಷ್ಣಮೂರ್ತಿ ಫೌಂಡೇಶನ್ನಿಗೆ ಹೋಗು, ಕೃಷ್ಣಮೂರ್ತಿಯನ್ನು ಬೇಗನೆ ಕರೆಸಿಕೊಳ್ಳಲಾಗುವುದು, ಅವರು ಕೂಡ ಮರಣ ಹೊಂದಿ ಕೂಡ್ಲೆ ಬರ್ತಾರೆ ಅಂತ, ದೇಹತ್ಯಾಗ ಮಾಡಿ ಬರ್ತಾರೆ ಅಂತ ಹೇಳ್ತಾರೆ. ಆತನ ಉದ್ದೇಶ ಫಲಿಸಿದೆ. ಈ ಭೂಮಿಗೆ ಬಂದಂತ ಜಿಡ್ಡು ಕೃಷ್ಣಮೂರ್ತಿಯವರ ಉದ್ದೇಶ ಫಲಿಸಿದೆ. ಹಾಗಾಗಿ ಅವರು ಕೂಡ ನನ್ನ ಹಿಂದೆಯೇ ಸ್ವಲ್ಪ ದಿವಸದಲ್ಲಿ ವಾಪಸ್ ಬರ್ತಾರೆ ನನ್ನೊಂದಿಗೆ, ನಾನಿರುವ ಜಾಗಕ್ಕೆ ಅಂತ ಅವ್ರು ಹೇಳ್ತಾರೆ. ನಂತರ ಏನೇನಾಗುವುದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸು, ನಿನ್ನ ಹೃದಯದಲ್ಲಿ ನಾನು ಸದಾ ಇರುವೆನೆಂಬುದನ್ನು ನೆನಪಿಡು, ಈಗ ನೀನು ಮಾಡಬೇಕಾದ್ದು ಇದು. ಹೀಗೆ ಹೇಳಿ ನೀಲಕಂಠ ಪರ್ವತದ ತಪ್ಪಲಲ್ಲಿರುವ ಮೌನಿ ಬಾಬಾರ ಗವಿಯ ಹತ್ತಿರದ ಕಾಡಿನಲ್ಲಿ ಒಂದು ಏಕಾಂತ ಸ್ಥಳ ತೋರಿಸಿದರು. ಹಾರೆ, ಗುದ್ದಲಿ ಮತ್ತು ಪಿಕಾಸಿಗಳನ್ನು ಒದಗಿಸಿದರು ಬಾಬಾಜಿ. ನಿರ್ದಿಷ್ಟ ಆಳ ಅಗಲವುಳ್ಳ ದೊಡ್ಡ ಗುಂಡಿಯೊಂದನ್ನು ನಾನು ತೋಡಬೇಕಿತ್ತು. ಈ ವಿಷಯದಲ್ಲಿ ನನಗೆ ಯಾವ ಅನುಭವವಿಲ್ಲದ ಹೊರತಾಗಿಯೂ ಅದನ್ನು ನಾನೊಬ್ಬನೇ ಮಾಡಬೇಕಿತ್ತು. ಅದಕ್ಕೆ ಬೇಕಾದ ಕೌಶಲವನ್ನು, ಅದನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಮನಃಶಕ್ತಿಯನ್ನು ನನಗೆ ಬಾಬಾಜಿಯೇ ಒದಗಿಸಿದರು. 2 ದಿನಗಳಲ್ಲಿ ನನ್ನ ಕೈಗಳು ಸಂಪೂರ್ಣ ಜಡ್ಡುಗಟ್ಟಿದರೂ ಹೊಂಡ ತಯಾರಾಯಿತು. 3ನೇ ದಿನ, ಅದೊಂದು ಗುರುವಾರ, ಬಾಬಾಜಿ ಇನ್ನೂ ಕೆಲವು ವೈಯಕ್ತಿಕ ಸೂಚನೆಗಳನ್ನು ನೀಡಿದರು. ಅಂದೇ ರಾತ್ರಿ ಗುಂಡಿ ತೋಡಿದ್ದ ಸ್ಥಳಕ್ಕೆ ನಡೆದೆವು. ನಿರಭ್ರ ಆಕಾಶದಲ್ಲಿ ಪೂರ್ಣ ಚಂದ್ರ ಉಜ್ವಲವಾಗಿ ಬೆಳಗುತ್ತಿದ್ದ, ತಂಬೆರಳು ಬೀಸುತ್ತಿತ್ತು. ಶ್ರೀ ಗುರುವಿಗಾಗಿ ಕಾಯೋಣ ಎಂದರು ಬಾಬಾಜಿ. ಅರುಂಧತಿ ಗುಹೆಯ ಹೊರಗೆ ಹಿಂದೊಮ್ಮೆ ನೋಡಿದ್ದಂತಹ ಬೆಳಕಿನ ಗೋಲವೊಂದು ಸ್ವಲ್ಪ ಸಮಯದಲ್ಲೇ ದಿಗಂತದಲ್ಲಿ ಕಾಣಿಸಿಕೊಂಡಿತು. ಅದು ಹುಣ್ಣಿಮೆಯ ಚಂದ್ರನ ಸಮೀಪ ಬರುತ್ತಿದ್ದಂತೆ ಆಗಸದಲ್ಲಿ 2 ಚಂದ್ರರಿದ್ದ ಹಾಗೆ ಕಾಣತೊಡಗಿತು. ನಮ್ಮೆಡೆಗೆ ಅದು ವೇಗವಾಗಿ ಬರುತ್ತಾ ಬರುತ್ತಾ ದೊಡ್ಡದಾಗಿ ಕಂಡಿತು. ಈ ಬಾರಿ ಸಿಡಿಲಿನಂತಹ ಯಾವ ಶಬ್ದವನ್ನು ಮಾಡದೆ ಸದ್ದಿಲ್ಲದೆ ಧರೆಗಿಳಿಯಿತು. ದೊಡ್ಡ ಗೋಲ ತರ ಬಂದು ಇವರು ನಿಂತಲ್ಲಿಗೆ ಬಂದು ನಿಂತುಕೊಳ್ತು. ಹೊಳೆಯುವ ಗೋಲ ತೆರೆದು ಅದರೊಳಗಿನಿಂದ ಶ್ರೀ ಗುರು ಹೊರಬಂದರು. ಅವರ ಹಿಂದೆ ಕಾಂತಿಯುಕ್ತ ನೀಲಿ ಮೈ ಬಣ್ಣದ ಓರ್ವ ಅಪ್ರತಿಮ ಸುಂದರ ನಗ್ನ ವ್ಯಕ್ತಿ ಕೂಡ ಇದ್ದ. ನಾವು ಅವರ ಪಾದಗಳಿಗೆ ನಮಿಸಿದ ಬಳಿಕ ಶ್ರೀ ಗುರುವೆಂದರು, ನೀನು ನಾಗರಾಜನನ್ನು ಈ ಮೊದಲು ನೋಡಿರುವೆ. ಈ ಬಾರಿ ಆತನ ರೂಪ ಬೇರೆ ಇದೆ ಅಷ್ಟೇ. ನಾಗಲೋಕದವರು ತಮ್ಮ ರೂಪವನ್ನು ಮನಸ್ಸೆಚ್ಚು ಬದಲಿಸಿಕೊಳ್ಳಬಹುದು. ಅವರಿಗೆ ಆ ರೀತಿಯ ಒಂದು ಅವಕಾಶ ಇದೆ, ಹೇಗೆ ಬೇಕಾದ್ರೂ ಅವರ ದೇಹವನ್ನ ಬದಲಾಯಿಸ್ಕೊಳ್ಬಹುದು. ಈಗ ವಿಷಯಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಶ್ರೀ ಗುರು ಅಂದ್ರೆ ಮಹಾವತಾರ್ ಬಾಬಾಜಿ ಹೇಳ್ತಾರೆ, ನಿನ್ನ ಗುರುವಿನ ದೇಹ ಮನಸ್ಸುಗಳ ಕೆಲ ತತ್ವಗಳನ್ನು ನಿನಗೆ ವರ್ಗಾಯಿಸುವುದೆಂದು ನಿರ್ಧರಿಸಿದ್ದೇವೆ. ಇವ್ರು ಮುಂಚೆನೆ ಹೇಳಿರ್ತಾರೆ 80% ಅಷ್ಟು ನಿನಗೆ ನನ್ನದು ಎಲ್ಲವನ್ನು ಹರಿಸ್ತೀನಿ ಅಂತ. ಅದನ್ನೇ ಶ್ರೀ ಗುರುಗಳು ಹೇಳ್ತಾರೆ. ಯೋಜಿತ ಕೆಲಸಗಳ ವ್ಯವಸ್ಥೆಯೊಳಗೆ ನೀನು ಮಾಡಬೇಕಿರುವುದು ಬಹಳವಿದೆ. ಹಾಗಾಗಿ ಇದು ಅವಶ್ಯಕ, ನಿನಗೆ ಇದರ ಅವಶ್ಯಕತೆ ಇದೆ. ಯಾವುದೇ ಫಲಕ, ಸಂಸ್ಥೆ ಇತ್ಯಾದಿಗಳಿಲ್ಲದೆ ನಿನ್ನ ಗುರು ತಣ್ಣಗೆ ಕೆಲಸ ಮಾಡಿದರು. ಆದರೆ ನಿನ್ನ ಕಾರ್ಯದ ಶೈಲಿ ಭಿನ್ನವಿರಬೇಕಾದೀತು. 1991ರವರೆಗೆ ನಿನ್ನ ಗುರುವಿನಂತೆಯೇ ನಿಶ್ಶಬ್ದವಾಗಿ ಕೆಲಸ ಮಾಡು. ಕ್ರಮೇಣ ಹೆಚ್ಚು ಹೆಚ್ಚು ಜನರಿಗೆ ನೀನು ತಿಳಿಯುತ್ತಿ. ಆಗ ಹಿಂಜರಿಯಬೇಡ. ಅದು ನಿನ್ನ ಕೆಲಸಕ್ಕೆ ಪೂರಕವೆಂದು ತಿಳಿದುಕೋ. ಈ ಪುಣ್ಯ ಭೂಮಿಯಲ್ಲಿ ಮಾನವ ಕುಲ ಎಷ್ಟು ಸ್ವಾರ್ಥಿ ಮತ್ತು ಹಿಂಸಾತ್ಮಕವಾಗುವುದೆಂದು ನೀನೇ ನೋಡುತ್ತಿ. ಏನನ್ನುತ್ತಿ ಮಹೇಶ ಅಂತ ಅವರ ಶಿಷ್ಯನು ಕೇಳ್ತಾರೆ. ಹೌದು ಎಂದರು ಬಾಬಾಜಿ. ಇದು ನಿಮ್ಮಿಂದಲೇ ಬರಲಿ ಎಂದುಕೊಂಡಿದ್ದೆ. ಈಗ ಕಾಲ ಬಂದಿದೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಶ್ರೀ ಗುರು ನಾಗರಾಜ ಮತ್ತು ನಾನು ನೋಡುತ್ತಿದ್ದ ಹಾಗೆ ಬಾಬಾಜಿ ಕುಳಿಯಲ್ಲಿ ಇಳಿದರು. ಆ ಹೊಂಡ ತೋಡಿರ್ತಾರಲ್ಲ, ಅಲ್ಲಿ ಇಳಿತಾರವರು. ಪದ್ಮಾಸನಲ್ಲಿ ಕುಳಿತು ಜೋರಾಗಿ ಒಳ ಹೊರಗೆ ಉಸಿರಾಡಿದರು. ಅವರ ದೃಷ್ಟಿ ಲಲಾಟ ಕೇಂದ್ರದಲ್ಲಿ ನೆಟ್ಟಿತು. ಬಲವಾದ ಅಂತಿಮ ನಿಶ್ವಾಸದೊಂದಿಗೆ ಅವರು ಸ್ತಬ್ಧರಾದರು. ಅವರ ದೇಹ ಸಂಪೂರ್ಣ ನಿಶ್ಚಲವಾಯಿತು. ಅವರ ನೆತ್ತಿಯಿಂದ ಹೊಮ್ಮಿದ ಕಾಮನ ಬಿಲ್ಲಿನ ಬಣ್ಣದ ಬೆಳಕೊಂದು ನನ್ನೆದೆಯೊಳಗೆ ಹುಕ್ಕಿತು. ನನ್ನ ಆಂತರಿಕ ವ್ಯಕ್ತಿತ್ವ ಶಾಶ್ವತವಾಗಿ ಮಾರ್ಪಾಟಾಯಿತು. ಅಲ್ಲಿಂದ ಆಚೆಗೆ ಬಾಬಾಜಿ ಶಕ್ತಿ ನನ್ನ ಮೂಲಕ ಕೆಲಸ ಮಾಡಲಾರಂಭಿಸಿತು. ವಾಕಿನ್ ಅಂತ ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರಲ್ವಾ, ಇದು ಅದೇ ರೀತಿಯಲ್ಲಿ ಆಗಿರೋದು. ಇದಾದ ಬಳಿಕ ಅವರ ತಲೆಯಿಂದ ಬೆಳ್ಳಗಿನ ಬೆಳಕು ಹೊರಬಂದು ಆಕಾಶಕ್ಕೆ ಏರತೊಡಗಿತು. ಕೆಲವೇ ಕ್ಷಣದಲ್ಲಿ ಕ್ಷಿತಿಜದಲ್ಲಿ ಮಾಯವಾಯಿತು. ಶ್ರೀ ಗುರುವೆಂದರು, ಇಲ್ಲಿಗೆ ಮುಗಿಯಿತೀಗ. ನಿನಗೇನು ಮಾಡಲು ಸೂಚಿಸಿದ್ದಾರೋ ಅದನ್ನು ಮಾಡು. ನಾನು ಹೊರಡಬೇಕು. ನನ್ನನ್ನು ಸಂಪರ್ಕಿಸಬೇಕಾದಲ್ಲಿ ಹೇಗೆ ಎಂದು ನಿನಗೆ ಗೊತ್ತು.
ಶ್ರೀ ಗುರು ಮತ್ತು ನಾಗರಾಜರಿಗೆ ಸಾಷ್ಟಾಂಗ ನಮಿಸಿದೆ. ಅವರು ತಮ್ಮ ವಿಮಾನವೇರಿ ಒಡನೆಯೇ ನಿರ್ಗಮಿಸಿದರು. ರಾತ್ರಿ ಇಡೀ ಸಮಾಧಿಯನ್ನು ಮುಚ್ಚುವ ಕೆಲಸದಲ್ಲಿ ಕಳೆಯಿತು. ಗುದ್ದಲಿಯಿಂದ ಮೊದಲ ಹಿಡಿ ಮಣ್ಣನ್ನು ಹೊಂಡಕ್ಕೆ ಎಸೆಯುವಾಗ ಮನಸ್ಸಿಗೆ ಅಪಾರ ವೇದನೆ ಆಯಿತು. ಬೇಗನೆ ಹೊಂಡವನ್ನು ಸಂಪೂರ್ಣವಾಗಿ ಮುಚ್ಚಿ ಮುಗಿಸಿದೆ. ಅವರು ತಿಳಿಸಿದಂತೆ ಸಮಾಧಿಯ ಮೇಲ್ಮೈಯನ್ನು ಗಟ್ಟಿಗೊಳಿಸಿ ಆಚೀಚೆ ಬೆಳೆದ ಹುಲ್ಲಿನ ಗುಪ್ಪೆಗಳನ್ನು ಅಲ್ಲಲ್ಲಿ ಇರಿಸಿ ನೀರು ಹಾಕಿದೆ. ಭಾವೋದ್ವೇಗವಿಲ್ಲದೆ ಸಮಾಧಿಯನ್ನು ಶಾಂತ ಮನಸ್ಸಿನಿಂದ ಮುಚ್ಚಿದ ನನ್ನನ್ನು ಕಂಡು ನನಗೆ ಅಚ್ಚರಿ ಆಯಿತು. ಸಮಾಧಿ ಕಟ್ಟಕೂಡದು ಅಥವಾ ಗೋರಿಯನ್ನು ಗುರುತಿಸುವುದಕ್ಕಾಗಿ ಒಂದು ಸರಳ ಪಾದೆಕಲ್ಲನ್ನು ಅಲ್ಲಿ ಇಡಬಾರದು ಅಂತ ಬಾಬಾಜಿ ಮುಂಜಾನೆ ಹೇಳ್ಬಿಟ್ಟಿರ್ತಾರೆ. ಅವರು ನಿಶ್ಶಬ್ದವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಲ್ಲ, ಹಾಗೆ ಅವರ ದೇಹದ ಹೋಗಿದ್ದನ್ನು ಕೂಡ ತಿಳಿಸಬಾರದು ಅಂತ ಹೇಳ್ತಾರೆ. ಸುಮ್ಮನೆ ಆ ಪಾವನ ಸ್ಥಳಕ್ಕೆ ಸಾಷ್ಟಾಂಗವೆರಗಿ ಅಲ್ಲಿಂದ ಹೊರಟೆ. ಗುಹೆಗೆ ಮರಳಿದಾಗ ಮುಂಜಾನೆ ಆಗಿತ್ತು, ಬೆಳಗಾಗಿತ್ತು. ಇದ್ದಕ್ಕಿದ್ದಂತೆ ಹೃದಯದಲ್ಲಿ ಶೋಕ ತುಂಬಿ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದಾಗ ದೇಹ ಕಂಪಿಸಿತು. ಪ್ರೇಮ, ಕೃತಜ್ಞತೆ ಮತ್ತು ಅಗಲಿಕೆಯ ಅಶ್ರು ಯಥೇಚ್ಛ ಹರಿಯಿತು. ಕಂಬಳಿ ಮೇಲೆ ಮೈಚಲ್ಲಿ ಮಲಗಿದೆ. ದಣಿದಿದ್ದ ನಾನು ಇನ್ನೂ ಅಳುತ್ತಿರುವಂತೆಯೇ ನಿದ್ರೆಗಿಳಿದೆ. ಅದೊಂದು ಆಳ ಕನಸಿಲ್ಲದ ನಿದ್ದೆ. ಅಷ್ಟು ದುಃಖ ಆಗತ್ತವರಿಗೆ. ತಂದೆ, ತಾಯಿ, ಬಂಧು ಬಳಗ, ಗುರು ಎಲ್ಲ ಆಗಿದ್ದರವರು. ಅವ್ರು ಹೋದಾಗ ತುಂಬಾ ಸಂಕಟ ಪಡ್ತಾರವರು. ಮಾರನೇ ಬೆಳಿಗ್ಗೆ ನೋವು ಶಮನಗೊಂಡು ಶಾಂತವಾಗಿ ನನ್ನ ಹೊಣೆಗಳನ್ನು ಹೊರಲು ತಯಾರಾಗಿ ಎಚ್ಚರಗೊಂಡೆ. ಅಂದ್ರೆ ಕೆಲವು ಕರ್ತವ್ಯಗಳನ್ನ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಈ ದೇಹ ಯಾರಿಗೂ ಶಾಶ್ವತ ಅಲ್ಲ, ಗೊತ್ತಿರುತ್ತೆ. ಆದ್ರೆ ಸಡನ್ ಇದೆಲ್ಲ ಕೂಡ ಆಕಸ್ಮಿಕವೇ ಆಗುವಂಥದ್ದು. ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಕೂಡ ಆಕಸ್ಮಿಕವಾಗಿಯೇ ಸಾವು ಬರುವಂಥದ್ದು. ಆದ್ರೂ ಕೂಡ ಅದನ್ನ ಸಹಿಸುವಂತ ಮನಸ್ಥಿತಿ ನಮಗೆ ಬರೋದು ಬಹಳ ಕಷ್ಟ ಆಗಿರುತ್ತೆ. ಯಾಕಂದ್ರೆ ನಾವು ಅವರಿಗೆ ಅವಲಂಬಿತರಾಗಿರ್ತೀವಿ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಬೇರೆ ಯಾವುದೇ ರೀತಿ ಆಗ್ಲಿ ಕೂಡ ವ್ಯಕ್ತಿಗಳಿಗೆ ಒಂದು ಸಂಬಂಧ ಇರುತ್ತೆ. ಹಾಗಾಗಿ ಅವರಿಗೆ ಹೇಳಲಾರದ ದುಃಖ ಆಗುತ್ತೆ. ಚೆನ್ನೈಗೆ ಮರಳ್ತಾರೆ. ಆಮೇಲೆ ಚೆನ್ನೈಗೆ ಮರಳಿದವನೇ ವಸಂತ ವಿಹಾರದ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡೆ. ಪ್ರಾರಂಭದಲ್ಲಿ ಕಷ್ಟವೆನಿಸಿದರೂ ಸುಮ್ಮನೆ ರಜೆಗೆಂದು ಋಷಿಕೇಶಿಗೆ ಹೋಗಿದ್ದೇನಲ್ಲದೆ ಅಂತಹ ಮಹತ್ವದ್ದೇನು ನಡೆದಿಲ್ಲ ಎಂಬಂತೆ ನಟಿಸತೊಡಗಿದೆ. ಆದ್ರೆ ಅದು ಸರಿ ಹೋಯ್ತು ಕಡೆಗೆ. ಈ ವರ್ಷ ಅಕ್ಟೋಬರ್ನಲ್ಲಿ ಕೃಷ್ಣಮೂರ್ತಿಯವರಿಗೆ ಆರೋಗ್ಯ ಕೆಟ್ಟಿದೆ ಎಂದು ಅವರು ಪ್ರಯಾಣಿಸಿ ಇಂಡಿಯಾಕ್ಕೆ ಬರಲಿರುವೆಂದು ಕೇಳಿದೆ. ಅಂದ್ರೆ ಅವರಿಗೆ ಈಗ ವಯಸ್ಸು ಆಗಿರುತ್ತೆ, ಆರೋಗ್ಯ ಕೆಡ್ತಾ ಇರುತ್ತೆ ಆವಾಗ ಅವರಿಗೆ. ಹೀಗಿರ್ಬೇಕಾದ್ರೆ ಅವರು ಇನ್ನೂ ಹೆಚ್ಚು ದಿನ ಬದುಕಲಾರರು ಅಂತ ತೀವ್ರವಾಗಿ ಅನಿಸತೊಡಗಿತ್ತು. ಎಲ್ರಿಗೂ ಕೂಡ ಅನ್ಸಕ್ ಶುರುವಾಯ್ತು. ಒಂದು ಹಳೆಯ ಕುರ್ಚಿಯೂ ಸೇರಿ ರಿಪೇರಿ ಆಗಬೇಕಿದ್ದ ಕೆಲ ವಸ್ತುಗಳು ಅವರ ಕೋಣೆಯಲ್ಲಿದ್ದವು. ಅವರು ಮುಂದಿನ ಬಾರಿ ಬರುವಾಗ ಅವೆಲ್ಲ ರಿಪೇರಿಯಾಗಿ ಸಿದ್ಧವಿರುತ್ತದೆ ಅಂತ ನಾನೆಂದಾಗ ತಮ್ಮ ಅಶಕ್ತ ಕೈಗಳನ್ನು ನನ್ನ ಭುಜದ ಮೇಲಿರಿಸಿ ನನ್ನ ಕಣ್ಣಲ್ಲಿ ದೃಷ್ಟಿ ನೆಟ್ಟು ಹೇಳಿದರು, ಸರ್, ಸರ್ಕಸ್ ಮುಗಿದಿದೆ, ನಾನು ಹಿಂದಿರುಗಿ ಬರುವುದಿಲ್ಲ. ನನ್ನ ಕಣ್ಣಲ್ಲಿ ನೀರು ಉಕ್ಕಿ ಬಂತು. ಅಂದ್ರೆ ಅವ್ರು ಹೇಳ್ತಾರೆ, ನನ್ನದು ಏನ್ ಮಾಡ್ಬೇಕಿತ್ತು ನಾನು ಈ ಭೂಮಿಗೆ ಬಂದು, ಆ ಸರ್ಕಸ್ ಎಲ್ಲ ನಾನು ಮಾಡಾಗಿದೆ. ಇದು ನಾನು ಈ ಭೂಮಿಯಿಂದ ಹೊರ ಹೋಗೋದು ಮಾತ್ರ ನನ್ನ ಕೆಲಸ ಅಂತ ಅವ್ರು ಹೇಳ್ತಾರೆ. ಇದಾಗಿ ಸುಮಾರು 1 ತಿಂಗಳೊಳಗೆ 1986 ಫೆಬ್ರವರಿ 17ರಂದು ಅವರು ಉಜಾಯಿಯಲ್ಲಿ ತೀರಿಕೊಂಡ್ರು. ಅಂದ್ರೆ ಅವರು ಫಾರಿನ್ ಕಂಟ್ರಿನಲ್ಲೇ ಹೆಚ್ಚಾಗಿರ್ತಿದ್ರು. ಅಲ್ಲಿ ಅವರು ತೀರ್ ಹೋಗ್ತಾರೆ, ಮರಣ ಹೊಂದ್ತಾರೆ, ದೇಹಾಂತ್ಯ ಹೊಂದುತ್ತಾರೆ. ಇದಾದ ನಂತರ ಕೃಷ್ಣಮೂರ್ತಿ ಫೌಂಡೇಶನ್ನಿನ ಸದಸ್ಯನಾಗಿ ನಾನು ಚುನಾಯಿತನಾದ ಕೆಲ ತಿಂಗಳುಗಳಲ್ಲಿ ನನ್ನ ಬದುಕಿನಲ್ಲೇ ಹೊಸ ಅಧ್ಯಾಯವೊಂದನ್ನು ತೆರೆದ ಸಂಗತಿ ನಡೆಯಿತು. ಇವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತೆ. ಇವಾಗ 25 ವರ್ಷ ವಯಸ್ಸಿನ ಸುಂದರ ಹುಡುಗಿಯೊಬ್ಬಳು ವಸಂತ ವಿಹಾರಕ್ಕೆ ಬಂದು ನನ್ನನ್ನು ಭೇಟಿ ಮಾಡಿದಳು. ಆಕೆ ಹೆಸರು ಸುನಂದಾ ಸನದಿ. ಕೆಲ ವರ್ಷಗಳಿಂದ ಋಷಿ ವ್ಯಾಲಿಯಲ್ಲಿ ಆಂಗ್ಲ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವೀಧರೆಯಾಗಿದ್ದ ಆಕೆ ಚೆನ್ನೈನಲ್ಲಿ ಯಾವುದಾದರೂ ಬೋಧಕೇತರ ಕೆಲಸ ಸಿಗಬಹುದೇ ಎಂದು ಹುಡುಕುತ್ತಿದ್ದಳು. ನಿವೃತ್ತ ಸೇನಾಧಿಕಾರಿಯಾಗಿದ್ದ ಆಕೆಯ ತಂದೆ ಮತ್ತು ತಾಯಿ ಪುರುಷವಾಳ್ಕಂ ಎಂಬ ಚೆನ್ನೈನ ಉಪನಗರಿಯಲ್ಲಿ ವಾಸವಾಗಿದ್ದರು. ನಾವು ಔಪಚಾರಿಕವಾಗಿ ಭೇಟಿಯಾಗಿರದಿದ್ದರೂ ಹಿಂದೊಮ್ಮೆ ಋಷಿ ವ್ಯಾಲಿಯಲ್ಲಿ ಆಕೆಯನ್ನು ನೋಡಿದ್ದ ನೆನಪಿತ್ತು. ಅಲ್ಲದೆ ಕೆಲ ತಿಂಗಳುಗಳ ಹಿಂದೆ ಆಕೆಯ ಹಳೆಯ ವಿದ್ಯಾರ್ಥಿಯೊಬ್ಬರಿಂದ ಸುನಂದಾ ಓರ್ವ ಅತ್ಯುತ್ತಮ ಪ್ರಾಧ್ಯಾಪಕಿ ಮತ್ತು ಸಜ್ಜನೆ ಅಂತ ಇವ್ರು ಕೇಳಿರ್ತಾರೆ. ವಿಷಯ ಗೊತ್ತಿರತ್ತೆ. ಆ ದಿನಗಳಲ್ಲಿ ವಸಂತ ವಿಹಾರದಲ್ಲಿ ನನ್ನ ಇತರ ಕೆಲಸಗಳ ಒಂದು ಭಾಗವಾಗಿ ಕೃಷ್ಣಮೂರ್ತಿ ಬುಲೆಟಿನ್
ಪ್ರಕಾಶನದ ಸಂಘಟನೆಯ ಕೆಲಸವೂ ಇತ್ತು ಇವರಿಗೆ. ಈ ಬೇರೆ ಕೆಲಸಗಳ ಅಲ್ಲದೆ ಆ ಬುಲೆಟಿನ್ ಅನ್ನು ಕೂಡ, ಅಂದ್ರೆ ಈಗ ಒಂದು ನಮ್ಮಲ್ಲಿ ಇವಾಗ ಪತ್ರಿಕೆಗಳು ಬರುತ್ತಲ್ಲ, ಆ ಕೆಲಸ ಕೂಡ ಅವರಲ್ಲಿತ್ತು. ಸಾಹಿತ್ಯದ ವಿದ್ಯಾರ್ಥಿನಿ ಆಕೆ. ಬುಲೆಟಿನ್ನಿನ ಕೆಲಸದಲ್ಲಿ ನನಗೆ ಸಹಾಯ ಮಾಡಬಲ್ಲಳು ಅನಿಸಿ ಪ್ರಯತ್ನಿಸುವಂತೆ ಆಕೆಗೆ ಸೂಚಿಸಿದೆ. ಶ್ರೀ ಸಕ್ಸೇನಾ ಕೂಡಲೇ ಸಮ್ಮತಿಸಿದರು. ಪ್ರಾರಂಭದಲ್ಲಿ ಆಕೆ ವಾರದ ದಿನಗಳಲ್ಲಿ ಪ್ರಧಾನ ಕಚೇರಿಯಲ್ಲಿ ಇರುವುದು, ವಾರಾಂತ್ಯದಲ್ಲಿ ಮನೆಗೆ ಹೋಗುವುದು ಎಂದು ನಿಗದಿಯಾಯಿತು. ಆಕೆಗೂ ಇದು ಅನುಕೂಲ ಅಂತ ಅನ್ನಿಸ್ತು. ಹಾಗೆ ಅವಳು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಇವರು ಜೊತೆಯಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರಲ್ಲೂ ಒಂದು ಪ್ರೇಮದ ತಂಗಾಳಿ ಬೀಸಕ್ ಶುರುವಾಗತ್ತೆ. ಒಂದು ರೀತಿಯ ಪ್ರೇಮ ಶುರುವಾಗತ್ತೆ ಅವರಿಬ್ಬರಲ್ಲಿ ಕೂಡ. ನಮ್ಮಿಬ್ಬರಿಗೂ ಅರಿವು ಬಂತದು. ನಾವಿಬ್ಬರು ವಿವಾಹ ಆಗಲು ನಿಶ್ಚಯಿಸಿದ್ವು. ಆದ್ರೆ ಅದಷ್ಟು ಸುಲಭವಾಗಿತ್ತಾ? ಖಂಡಿತ ಇಲ್ಲ. ಏನಾಗತ್ತೆ, ಒಂದು ಕಾರಣವೆಂದ್ರೆ ಆಕೆ ಉಡುಪಿಯ ಸಾರಸ್ವತ ಬ್ರಾಹ್ಮಣ ಕುಟುಂಬವೊಂದರ ಬಂದವಳು. ಆಕೆ ತಾಯಿ ಧಾರವಾಡದವರು. ನಾನು ಬ್ರಾಹ್ಮಣನಲ್ಲ, ಮಾತ್ರವಲ್ಲ ಹುಟ್ಟಿನಿಂದ ಹಿಂದುವೇತರ ಸಮುದಾಯಕ್ಕೆ ಸೇರಿದವನು. ಅದು ತುಂಬಾ ಮುಖ್ಯ, ಯಾಕಂದ್ರೆ ಅವ್ರು ಹುಟ್ಟಿದ್ದು ಮುಸ್ಲಿಂ ಆಗಿ. ಆಮೇಲೆ ಎರಡನೇದಾಗಿ ನಾನು ದುಡಿಯುತ್ತಿದ್ದುದು ಅಲ್ಪ ಪ್ರಮಾಣದ ಗೌರವಧನಕ್ಕಾಗಿ. ಯಾರು ಒಪ್ಪುತ್ತಾರೆ? ಒಂದು ಮನೆ ಕೂಡ ಇಲ್ಲ ಅವರಿಗೆ, ನಿಂತ್ಕೊಳ್ಳಿಕ್ ಸರಿಯಾದ ನೆಲೆ ಇಲ್ಲ. ಗೌರವಧನದಲ್ಲಿ ಇವ್ರು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಯಾರು ಒಪ್ಪುತ್ತಾರೆ? ಆದ್ರೆ ಮದುವೆಗೆ ಆಗ್ಲೇಬೇಕು ನಾವು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅವ್ರ ತಂದೆ, ಆ ಸುನಂದರ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮದುವೆ ವೈದಿಕ ವಿಧಿವಿಧಾನದಲ್ಲೇ, ಹಿಂದೂ ಕ್ರಮದ ರೂಪದಲ್ಲೇ ಪ್ರಕಾರದಲ್ಲೇ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ. ಆ ಷರತ್ತಿಗೆ ಒಪ್ಪುತ್ತಾರೆ ಇವರು. ಸ್ವಲ್ಪ ದಿನಗಳಲ್ಲೇ ಇವರಿಗೆ ಮದುವೆನೂ ಆಗ್ತಾರೆ. ಮದುವೆ ಆದ್ಮೇಲೆ ಅವಾಗ ಅವ್ರಿಗೆ ಅನ್ಸತ್ತೆ, ಇವಾಗ ಅವಳ ಬಗ್ಗೆ ನಾನು ಮೆಚ್ಚುಗೆ ಪಡಿಸ್ಬೇಕು. ಯಾಕೆಂದ್ರೆ ಅವಳು ಕೆಲ್ಸಕ್ಕೆ ಸೇರಿದ್ದಷ್ಟೇ, ನನಗೆ ನಿಲ್ಲಿಕ್ಕೂ ಒಂದು ನೆಲೆ ಇರ್ಲಿಲ್ಲ. ಆಮೇಲೆ ಗೌರವಧನದಲ್ಲಿ ಜೀವನ ಮಾಡ್ತಿದ್ದೆ, ಆದ್ರೂ ಅವಳು ನನ್ನನ್ನ ಮೆಚ್ಚಿದ್ಲು. ನಾನು ಅವಳನ್ನ ಖಂಡಿತ ಹೊಗಳ್ಬೇಕಾದಂತ ಕೆಲಸ ಅಂತ ಅವ್ರು ಹೇಳ್ತಾರೆ. ಅವಳಿಗೆ ಅಪಾರ ಧೈರ್ಯ ಬೇಕಾಗಿತ್ತು ಅಂತ ಸ್ಥಿತಿನಲ್ಲಿ ಅಂತ ಅವ್ರು ಹೇಳ್ತಾರೆ. ಆಕೆ ಹೆತ್ತವರಿಗೆ ಕೂಡ ತೆರೆದ ಮನಸ್ಸಿರದಿದ್ದಲ್ಲಿ ನಮ್ಮ ಮದುವೆ ಖಂಡಿತ ಆಗುತ್ತಲೇ ಇರ್ಲಿಲ್ಲ. ಅವರು ಕೂಡ ಎಷ್ಟು ಬ್ರಾಡ್ ಔಟ್ಲುಕ್ ಅವ್ರದ್ದು ಅಂತ ಇವ್ರು ಹೇಳ್ತಾರೆ. ಈಗ ನಾನಿದನ್ನು ಬರೆಯುತ್ತಿರುವಾಗ ನಾವು ಮದುವೆ ಆಗಿ 23 ವರ್ಷಗಳೇ ಆಗಿದೆ. ನಮಗೀಗ ಬೆಳೆದ ಮಕ್ಕಳಿದ್ದಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳೇ ಇಲ್ಲವೆಂದು ಹೇಳಲಾರೆ. ಆದರೆ ಸಮಸ್ಯೆಗಳನ್ನು ಒಟ್ಟಿಗೆ ಕೂತು ಬಗೆಹರಿಸುವ, ಒಬ್ಬರನ್ನೊಬ್ಬರು ಬಹುವಾಗಿ ಪ್ರೀತಿಸುವ ಒಳ್ಳೆಯ ಅನುಬಂಧವಿರುವ ಕುಟುಂಬ ನಮ್ಮದು ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸಾಕಷ್ಟು ಬದಲಾವಣೆಗಳು ಇರುತ್ತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ. ಯಾಕಂದ್ರೆ ನನ್ನದೊಂದು ಭಾವನೆ ಇದ್ದಾಗ ನಾನೊಂದು ಹೇಳ್ತೀನಿ, ಎದುರಿರೋ ವ್ಯಕ್ತಿ ಇನ್ನೊಂದು ಹೇಳ್ತಾರೆ. ಈ ಒಂದು ಸಾಧನೆಗಳು ಯಾವಾಗ್ಲೂ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಹೊಂದಿಸ್ಕೊಂಡು ಹೋಗಿ ಆ ಸುಂದರವಾದ ಕುಟುಂಬವನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೆಲವೊಬ್ಬರಿಂದ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗೆ ಇತ್ತು ಇವ್ರ ಜೀವನ. ಈ ನಡುವೆ ಸುನಂದ ಗರ್ಭವತಿ ಆದಳು. ಮಗುವನ್ನು ಬೆಳೆಸಲು ವಸಂತ ವಿಹಾರ ಸೂಕ್ತ ಜಾಗವೇ ಎಂದು ಇಬ್ಬರು ಆಲೋಚಿಸಿದ್ದಾಗ್ಲೇ ಇದೇ ಅವಧಿಯಲ್ಲಿ ಅಲ್ಲಿಂದ ಹೊರ ಹೋಗಲು ದೇವರೇ ಕೊಟ್ಟಂತ ಅವಕಾಶ ನಮ್ಮೆದುರು ತೆರೆದುಕೊಂಡಿತು. ಒಂದು ರಾತ್ರಿ ಬಾಬಾಜಿ ನಮ್ಮಿಬ್ಬರನ್ನು ಆಶೀರ್ವದಿಸಿ ಇಲ್ಲಿಂದ ಹೊರ ಹೋಗಲು ಸಮಯ ಬಂದಿದೆ ಎಂದು ಹೇಳಿದಂತೆ ಕನಸು ಬಿತ್ತು ಇವರಿಗೆ. ಬಾಬಾಜಿ ಹೇಳಿದಂಗೆ ಕನಸಾಯ್ತು. ನೀಲ್ಬಾಗ್ ಶಾಲೆಯನ್ನು ಋಷಿ ವ್ಯಾಲಿ ಶಾಲೆ ಕೊಂಡುಕೊಳ್ಳಲಿದೆ ಎಂದು, ಅದನ್ನು ನಡೆಸಲು ಮತ್ತು ಅಲ್ಲೇ ವಾಸವಾಗಿರಲು ಒಬ್ಬರನ್ನು ಹುಡುಕುತ್ತಿದೆ ಎಂದು ಮಾರನೇ ಬೆಳಿಗ್ಗೆ ತಿಳಿದು ಬಂದಿತ್ತು. ಅಂದ್ರೆ ಆ ಧ್ಯಾನಿಗಳಿಗೆ ಏನ್ ಬೇಕೋ ಆ ಸಮಯಕ್ಕೆ ಅದು ಒದಗಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅವ್ರಿಗೆ ವಸಂತ ವಿಹಾರದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಿರಲ್ಲಲ್ವಾ, ಆವಾಗ ಈ ಒಂದು ಬದಲಾವಣೆ ಬರುತ್ತೆ ಅವರಿಗೆ. ಋಷಿ ವ್ಯಾಲಿಯ ನಿರ್ದೇಶಕರು ನನ್ನ ಪ್ರಿಯ ಗೆಳತಿಯೂ ಆದ ಡಾಕ್ಟರ್ ರಾಧಿಕಾ ಹರ್ಸ್ಬರ್ಗರ್ ನೀಲ್ಬಾಗ್ ಕಾರ್ಯಯೋಜನೆಯ ನೇತೃತ್ವದಲ್ಲಿದ್ದರು. ನಾನು ನೀಲ್ಬಾಗ್ಗೆ ನನ್ನ ನೆಲೆ ಬದಲಾಯಿಸುವ ಬಗ್ಗೆ ಆಕೆಯೊಂದಿಗೆ ಚರ್ಚಿಸಿದಾಗ ಆಕೆಗೆ ಸಂತೋಷವೇ ಆಯ್ತು. ಇವರ ಸ್ನೇಹಿತರೇ ಆಗಿದ್ರಿಂದ ಅವ್ರಿಗೆ ಗೊತ್ತಾಯ್ತು ಇವರಿಷ್ಟು ಯೋಗ್ಯ ವ್ಯಕ್ತಿ ಅಂತ ಹೇಳಿ. ನಮ್ಮ ಇಚ್ಛೆಯನ್ನು ಅರ್ಥ ಮಾಡಿಕೊಂಡಳಾಕೆ. ಹೀಗೆ ಸುನಂದ ಗರ್ಭಿಣಿಯಾಗಿದ್ದಾಗಲೇ ನಾವು ನೀಲ್ಬಾಗ್ಗೆ ನಮ್ಮ ನೆಲೆ ಬದಲಿಸಿದೆವು. ಅಲ್ಲಿಂದ ವಸಂತ ವಿಹಾರದಿಂದ ನೀಲ್ಬಾಗಿಗೆ ಹೋಗ್ತಾರೆ ಅವರು. ನೀಲ್ಬಾಗ್ನಲ್ಲಿ ಕಳೆದ 10 ವರ್ಷಗಳು ನನಗೆ ಬಹು ಮುಖ್ಯವಾದವು. ಯಾಕೆಂದ್ರೆ ಸುಂದರ, ಸ್ವತಂತ್ರ, ಸಣ್ಣ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ನಮಗೆ ಮದುವೆಯಾದ ಮೇಲೆ ಇದು ಪ್ರಥಮ ಖಾಸಗಿ ಮನೆ ಆಗಿತ್ತು. ಸುನಂದ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರತಳಾದರೆ ನಾನು ಶಾಲೆಯ ಆಡಳಿತ ನೋಡಿಕೊಳ್ಳುತ್ತಿದ್ದೆ.
ಅಲ್ಲದೆ ನಮ್ಮ ಇಬ್ಬರು ಮಕ್ಕಳು, ಮಗ ರೋಷನ್ ಮತ್ತು ಮಗಳು ಆಯಿಷಾ, ತಮ್ಮ 9ನೇ ಮತ್ತು 7ನೇ ವಯಸ್ಸಿನವರೆಗೆ ಇಲ್ಲೇ ಬೆಳೆದರು. ಇದಾದ್ಮೇಲೆ 3ನೇದಾಗಿ, ಇಲ್ಲಿನ ನಮ್ಮ ವಾಸ್ತವ್ಯದ ಅವಧಿಯ ಕೊನೆಯ ಭಾಗದಲ್ಲೇ ನಾನು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸಾರ್ವಜನಿಕ ಉಪನ್ಯಾಸ ನೀಡಿದರು. ಇದು ತುಂಬಾ ಮುಖ್ಯವಾಗಿದ್ದು. ಅಲ್ಲಿಂದಾಚೆಗೆ ಉಪನ್ಯಾಸ ನೀಡುತ್ತಲೇ ಇದ್ದೇನೆ. 4ನೇದು, ದ ಸತ್ಸಂಗ್ ಫೌಂಡೇಶನ್ ರಚನೆಯಾಗಿದ್ದು ಕೂಡ ಇಲ್ಲಿಯೇ. ಇನ್ನು ತ್ರಿವೆಂಡ್ರಮ್ಮಿನ ನನ್ನ ಗೆಳೆಯ ರಾಧಾಕೃಷ್ಣನ್ ಜೊತೆ ದೆಹಲಿಯ ವಿವೇಕ್ ಮಹೇಂದ್ರನನ್ನು ಕಾಣಲು ಬಂದಿದ್ದು ಇಲ್ಲಿಗೆ. ಮುಂದೆ ಆತ ಬಾಬಾಜಿಯ ಕೆಲಸದಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. ನಾನು ನನ್ನ ಮೊದಲ ಪುಸ್ತಕ ದ ಲಿಟಲ್ ಗೈಡ್ ಟು ಗ್ರೇಟರ್ ಗ್ಲೋರಿ ಅಂಡ್ ಎ ಹ್ಯಾಪಿಯರ್ ಲೈಫ್ ಬರೆದದ್ದು ಕೂಡ ಇಲ್ಲಿಯೇ. ಅಂತ ಮುಖ್ಯವೇನಲ್ಲ, ಆದರೂ ಕಡೆಯದಾಗಿ ಕೃಷ್ಣಮೂರ್ತಿ ಫೌಂಡೇಶನ್ನಿಗೆ ನಾನು ರಾಜೀನಾಮೆ ನೀಡಿದ್ದು ಕೂಡ ಇಲ್ಲಿದ್ದ ಅವಧಿಯಲ್ಲೇ. ಅಂದ್ರೆ ಈ 10 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಆಯ್ತು ಅಂತ ಅವರು ಹೇಳ್ತಾ ಹೋಗ್ತಾರೆ. ಅವರ ಜೀವನದ ಒಳ್ಳೊಳ್ಳೆ ಘಟನೆಗಳು ಸಂಪೂರ್ಣ ಆ ನೀಲ್ಬಾಗ್ ಆ ಮನೆಯಲ್ಲಿ ಇದ್ದಾಗ ನಡೆಯಿತು ಅಂತ ಅವರು ಪ್ರತಿಯೊಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾರೆ. ನನ್ನ ಆಧ್ಯಾತ್ಮಿಕ ಅನುಭವ ಸಾಹಸಗಳನ್ನು ನನ್ನೊಳಗೆ ಇಟ್ಟುಕೊಂಡಿದ್ದರಿಂದ ಆಗ ನನ್ನೊತ್ತಿಗೆ ಒಡನಾಡಿದ ಅನೇಕರಿಗೆ ಇದ್ಯಾವುದೂ ತಿಳಿದಿರಲಿಲ್ಲ. ಆದರೆ ಕೆಲ ಹಳೆಯ ಗೆಳೆಯರಿಗೆ, ಶಾಲಾ ಮತ್ತು ಕಾಲೇಜು ಸಹಪಾಠಿಗಳಿಗೆ ಮಾತ್ರ ಆಧ್ಯಾತ್ಮದ ಕಡೆಗಿದ್ದ ನನ್ನ ಒಲವು ಮತ್ತು ಅನ್ವೇಷಣೆಗಳ ಅರಿವಿತ್ತು. ಅವರಲ್ಲೊಬ್ಬರು ಪ್ರೇಮ್ ಕುಕ್ಕಿಲ್ಲಾಯ ಅಂತ. ಅವರು ಹೇಳ್ತಾರೆ, ಪ್ರೇಮ್ ಕುಕ್ಕಿಲಾಯರ ಸ್ನೇಹಿತ ಮೋಹನ್ ಕುಮಾರ್, ಅಂದ್ರೆ ಇನ್ನೊಬ್ರು ಅವರ ಸ್ನೇಹಿತರು ಮೋಹನ್ ಕುಮಾರ್ ಅವರು ಹೇಳ್ತಾರೆ, ನೀವು ಯಾಕೆ ಥಿಯೋಸಫಿಕಲ್ ಸೊಸೈಟಿ ಇಂದ ನೀವು ಹೊರಗೆ ಬಂದು ನೀವು ಯಾಕೆ ಆಧ್ಯಾತ್ಮಿಕವಾಗಿ ನೀವು ಸಾರ್ವಜನಿಕ ಸಭೆಗಳನ್ನ ನಡೆಸಬಾರ್ದು ಅಂತ. ಆವಾಗ ಅವ್ರು ಇನ್ನೂ ನಡೆಸ್ತಾ ಇರಲ್ಲ. ಅವ್ರಿಗೇನೋ ಸಂಕೋಚ ಆಗತ್ತೆ. ಇಲ್ಲ, ನನಗೆ ಯಾವತ್ತೂ ನನ್ನ ಜೀವನ ಚರಿತ್ರೆಯನ್ನೆಲ್ಲ ಹೇಳಿ ಎಲ್ಲ ಅಭ್ಯಾಸ ಇಲ್ಲ ಅಂತ. ನಿಮ್ಮ ಜೀವನ ಆತ್ಮಕಥೆಯನ್ನು ಹೇಳಿ ಅಂತ ಹೇಳ್ತಾರೆ ಅವರು. ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಹಿಮಾಲಯದಲ್ಲಿ ಸಾಕಷ್ಟು ವರ್ಷ ವಿಹರಿಸಿದ್ದೀರಲ್ಲ, ಅದ್ರ ಬಗ್ಗೆ ಆದ್ರೂ ಹೇಳಿ ಅಂತ ಹೇಳ್ತಾರೆ. ಇವ್ರಿಗೆ ಅದು ಅಂದ್ರೆ ಅವಾಗಿನ್ನೂ ಅವರಿಗೆ ಹೇಳುವಂತ ಒಂದು ಮನಸ್ಥಿತಿ ಇರೋದಿಲ್ಲ. ಮೋಹನ್ರೊಂದಿಗೆ ಭೇಟಿಯ ಹಿಂದೆ ಬಾಬಾಜಿ ಕೈವಾಡವಿದೆ ಎಂಬ ನನ್ನ ಗುಮಾನಿ 2 ದಿನಗಳ ನಂತರ ಖಚಿತವಾಯ್ತು. ಇವ್ರು ಯಾವಾಗ ಸಂಕೋಚ ಪಡ್ತಾರೆ, ಇವರಿಗೆ ಬಾಬಾಜಿ ಕನಸಿನಲ್ಲಿ ಬರ್ತಾರೆ. ಈ ಘಟನೆ ನಡೆದ 2ನೇ ದಿವಸ ಅವರಿಗೆ ಸುಸ್ಪಷ್ಟ ಕನಸು ಬಿತ್ತು. ಹೇಗೆ ಗೊತ್ತಾ? ಅದು ತಮಾಷೆಯಾಗಿತ್ತು. ಅಂದ್ರೆ ಕನಸಿನಲ್ಲಿ ಗಟ್ಟಿಯಾಗಿ ನಗ್ತಾ ಇದ್ದೆ ನಾನು. ಸತ್ಸಂಗ್ ಎಂಬ ಫಲಕ ಹೊತ್ತಿದ್ದ ಒಂದು ರೀತಿಯ ರೈಲಿನಲ್ಲಿ ನಾನಿದ್ದೆ. ಅದರ ರೈಲ್ ಗಾರ್ಡನ್ ಸಮವಸ್ತದಲ್ಲಿ ಬಾಬಾಜಿ ಪ್ಲಾಟ್ಫಾರ್ಮ್ ಮೇಲೆ ಕಾಣಿಸಿಕೊಂಡ್ರು. ಶೂ, ಹ್ಯಾಟು ಏನೂ ಇರಲಿಲ್ಲ. ಮೇಲಿಂದ ಮೇಲೆ ಸೀಟಿ ಹೊಡಿತಾ ಇದ್ರು. ರೈಲು ವೇಗವಾಗಿ ಚಲಿಸಲಾರಂಭಿಸಿತು. ಎದ್ದಾಗ ಇನ್ನು ನಾನು ನಗ್ತಲೇ ಇದ್ದೆ. ಅಂದ್ರೆ ಬಾಬಾಜಿ ಯಾವ ತರ ಗೈಡ್ ಮಾಡ್ತಾರೆ ಅಂತಂದ್ರೆ, ಹಸಿರು ನಿಶಾನೆ ತೋರಿಸ್ತಾ ಇದ್ದೀನಿ, ನೀನ್ ಮುನ್ನಡೆ, ನೀನ್ ಮಾತಾಡ್ಬೇಕು ಸಾರ್ವಜನಿಕವಾಗಿ, ಎಲ್ಲರ ಬದಲಾವಣೆಗೆ ಈಗ ನಿನಗೆ ಸರಿಯಾದ ಸಮಯ, ನೀನ್ ಮುಂದುವರಿ ಅಂತ ತೋರಿಸ್ತಾರೆ. ಆಮೇಲೆ ಆ ನಗೆ ಮಾಯ ಆಗತ್ತೆ. ಅವ್ರಿಗೆ ಗೊತ್ತಾಗತ್ತೆ, ನನಗೀಗ ಇದು ಬಾಬಾಜಿ ತೋರಿಸಿದ ಹಸುರ ನಿಶಾನೆ ಸಾರ್ವಜನಿಕರೆದುರು ನಾನು ಹೋಗ್ಲೇಬೇಕು ಅನ್ನೋದನ್ನ ಇವರಿಗೆ ಅರ್ಥ ಆಗುತ್ತೆ. ಥಿಯೋಸಫಿಕಲ್ ಸೊಸೈಟಿಯಲ್ಲಿ ನನ್ನ ಪ್ರಪ್ರಥಮ ಸತ್ಸಂಗ ಉಪನ್ಯಾಸ ನಡೆಯಿತು. ಮೊದಲನೇದು ಅಲ್ಲಿ ನಡೆಯುತ್ತೆ. ಕೊನೆಯಲ್ಲಿ ನೆರೆದಿದ್ದ ಸುಮಾರು 30 ಮಂದಿ ನನ್ನ ಬಳಿ ಬಂದು ಕೈಕುಲುಕಿ ತಾವು ಆವರೆಗೆ ಕೇಳಿದ್ದ ಉಪನ್ಯಾಸಗಳಲ್ಲೇ ಇದು ಅತ್ಯುತ್ತಮವಾದದ್ದು ಅಂತ ಹೇಳ್ತಾರೆ. ಮೌನವಾಗಿ ಬಾಬಾಜಿಗೆ ಧನ್ಯವಾದ ಸಮರ್ಪಿಸಿದೆ. ಸೊಸೈಟಿಯ ಕಾರ್ಯನಿರ್ವಾಹಕರಾದ ಶ್ರೀ ರಘು, ನಾನು ನಿಯತವಾಗಿ ಅಂತ ಕಾರ್ಯಕ್ರಮಗಳಿಗೆ ಬರಲು ಸಾಧ್ಯವೇ ಕೇಳಿದರು. ಸತ್ಸಂಗ ರೈಲು ಚಲಿಸತೊಡಗಿತ್ತು. ಸೀಟಿ ಊದಿ ಆಗಿತ್ತು. ಅಂದ್ರೆ ಇದು ಒಂದು ನಿದರ್ಶನ ಅಂತ ಅವ್ರು ಹೇಳ್ತಾರೆ. ನೀವು ಮಾಡ್ತೀರಾ ಅಂತ ತುಂಬಾ ಜನ ಕೇಳುವಾಗ ಅವ್ರು ಹೇಳ್ತಾರೆ, ಸತ್ಸಂಗು ರೈಲು ಚಲಿಸ್ಬಿಡ್ತು, ಈಗ ಸೀಟಿ ಊದಾಗಿದೆ ಬಾಬಾಜಿ, ಇನ್ನು ನಾನು ನಡೆಯೋದು ಮಾತ್ರ ಅಂತ ಇವ್ರು ಅನ್ಕೊಳ್ತಾರೆ. ಆಯ್ತು ಅಂತ ಕೂಡ ಒಪ್ಕೊಳ್ತಾರೆ. ನನ್ನ ಮೊದಲ ಪುಸ್ತಕ ದ ಲಿಟಲ್ ಗೈಡ್ ಟು ಗ್ರೇಟರ್ ಗ್ಲೋರಿ ಅಂಡ್ ಎ ಹ್ಯಾಪಿಯರ್ ಲೈಫ್ ನ ಪ್ರಕಟಣೆಗೆ ಹಣ ಒದಗಿ ಬಂತು. ಅಂದ್ರೆ ಯಾವಾಗ ನಾವೆಲ್ಲವನ್ನು ಬೇರೆಯವರಿಗಾಗಿ ಅಂತ ಮಾಡ್ತೀವಲ್ಲ, ಅವಾಗ ಎಲ್ಲ ರೀತಿ ಸಹಕಾರ ಪ್ರಕೃತಿಯಿಂದ ನಮ್ಗೆ ಸಿಕ್ಕತ್ತೆ. ನಾವು ಇವಾಗ ಯಾವಾಗ್ಲೂ ಹೇಳ್ತೀವಲ್ವಾ, ಯೂನಿವರ್ಸ್ ನಮ್ಗೆ ಸಹಾಯ ಮಾಡುತ್ತೆ. ನಾವ್ ಏನ್ ಕೊಡ್ತೀವಿ ಅದ್ರ 2ರಷ್ಟು ನಮ್ಗೆ ಯೂನಿವರ್ಸ್ ಕೊಡತ್ತೆ ಅಂತ ನಾವ್ ಹೇಗೆ ಹೇಳ್ತೀವಿ, ಹಾಗೆ ಇವರಿಗೆಲ್ಲಾ ರೀತಿ ಸಹಾಯ ಬರುತ್ತೆ ಅವರ ಮೊದಲನೇ ಪುಸ್ತಕ ಪ್ರಕಟ ಆಗ್ಲಿಕ್ಕೆ. ಈಗ ಆ ಪುಸ್ತಕ 3ನೇ ಮುದ್ರಣವನ್ನು ಹೊಂದಿದೆ ಅಂತ ಅವ್ರು ಹೇಳ್ತಾರೆ. ಇದಾದ ನಂತರ ಅವ್ರಿಗೇನಾಗತ್ತೆ, ಹೀಗೆ
ಈ ರೀತಿಯಾಗಿ ನನ್ನ ಪುಸ್ತಕ ಅನೇಕ ಮಂದಿಯ ಮನೆ ಹೊಕ್ಕಿತು. ಸ್ವಲ್ಪ ಸಮಯದಲ್ಲೇ ನನ್ನ ಸುತ್ತಲೂ ನಿಷ್ಠಾವಂತ ಮಂದಿಯ ಗುಂಪೊಂದು ಸೇರತೊಡಗಿತು. ಸತ್ಸಂಗ ಕುಟುಂಬ ಬೆಳೆಯುತ್ತಾ ಹೋಯಿತು. ಹೀಗಾಗಿ ಅವರ ಪುಸ್ತಕಗಳಿಂದ, ಅವರ ಸಾರ್ವಜನಿಕ ಭಾಷಣಗಳಿಂದ ತುಂಬಾ ಜನ ಇವರಿಗೆ ಸ್ನೇಹಿತರಾದರು. ಸತ್ಸಂಗ ಅನ್ನೋದು ಬೆಳೀತಾ ಹೋಯ್ತು. ನನ್ನ ಪುಸ್ತಕವನ್ನು ಕಂಡ ಓರ್ವ ಮುಖ್ಯ ವ್ಯಕ್ತಿ ಅಂದರೆ ಕಾಶ್ಮೀರದ ರಾಜಮನೆತದ ಡಾಕ್ಟರ್ ಕರಣ್ ಸಿಂಗ್. ಪ್ರಮುಖ ರಾಜಕಾರಣಿ, ಶ್ರೇಷ್ಠ ವಿದ್ವಾಂಸ ಮತ್ತು ನಿಷ್ಠಾವಂತ ಆಧ್ಯಾತ್ಮಿಕ ಸಾಧಕ, ಎಲ್ಲವೂ ಒಬ್ಬರಲ್ಲೇ ಮಿಳಿತವಾಗಿರುವ ಒಂದು ಅಪರೂಪದ ಉದಾಹರಣೆ ಅವರು. ಅನೇಕ ಮಂದಿ ಆಧ್ಯಾತ್ಮ ಗುರುಗಳನ್ನು ಭೇಟಿಯಾಗಿ ಅವರೊಂದಿಗೆ ವಿಚಾರ ವಿನಿಮಯ ಮಾಡಿದವರು. ಹಿಮಾಲಯದಲ್ಲಿರುವ ಮಿಹಿರ್ತೋಲ ಆಶ್ರಮದ ಶ್ರೀ ಕೃಷ್ಣ ಪ್ರೇಮರಿಂದ ದೀಕ್ಷೆಯನ್ನು ಪಡೆದಿದ್ರು. ಇಂಡಿಯಾದ ರಾಜಮನೆತನಗಳೊಂದಿಗೆ ನನ್ನ ಸಂಪರ್ಕದ ದೊಡ್ಡ ಜಾಲ ಮುಂದೆ ಬೆಳೆಯಿತಲ್ಲ. ಹಿಂದೆನೆ ಹೇಳಿರ್ತಾರೆ ನೋಡಿ, ನಿನ್ನ ಬಾಬಾಜಿ ಹೇಳಿರ್ತಾರೆ, ನೀನು ಹಿಂದೆ ರಾಜಮನೆತನದಲ್ಲಿದ್ದೆ, ನಿನ್ನ ಸಹಚರರು ಸಾಕಷ್ಟು ಜನ ಇದ್ರು, ಅವರೆಲ್ಲರಿಗೂ ನೀನು ದೀಕ್ಷೆ ಕೊಡುವಂತ ಸಮಯ ನಿನಗೆ ಬರುತ್ತೆ, ಆವಾಗ ನೀನು ಅವರಿಗೆಲ್ಲರಿಗೂ ಕೊಡ್ಬೇಕು ಅಂತ ಹೇಳಿರ್ತಿರಲ್ಲ, ಅದೇ ಸಂದರ್ಭನ ಇಲ್ಲಿ ನೆನಪು ಮಾಡ್ತಾರೆ. ಅದರ ಪ್ರಥಮ ಕೊಂಡಿ ಇವರೇ. ಅಂದ್ರೆ ಆ ಕರಣ್ ಸಿಂಗ್ ಕೂಡ ಇವರ ಪ್ರಥಮ ಕೊಂಡಿ. ಅಂದ್ರೆ ಹಿಂದಿನ ಹಳೆ ರಾಜಮನೆತನದಲ್ಲಿ ಇವರು ಇದ್ದಾಗ ಅವರು ಕೂಡ ಇದ್ರು. ಪ್ರಾಯಶಃ ರಾಜಮನೆತನದೊಂದಿಗೆ ನನಗಿದ್ದ ಪೂರ್ವಜನ್ಮದ ಸಂಬಂಧದಿಂದಾಗಿ ಅವರ ವಂಶಜರು ನನ್ನಲ್ಲಿ ಆಸಕ್ತಿ ತೋರಿದರೇನೋ. ಇವರಿಗೆ ಗೊತ್ತಾಗತ್ತೆ, ಅವ್ರ ಬಾಬಾಜಿ ಹೇಳಿರ್ತಾರೆ, ಅಂತ ವ್ಯಕ್ತಿ ನಿನ್ನೆದುರು ಬಂದಾಗ ನಿನಗೆ ಖಂಡಿತ ಗುರುತು ಸಿಕ್ಕತ್ತೆ, ನಿನಗೆ ಆ ಒಂದು ಸಾಧ್ಯತೆ ನಿನ್ನಲ್ಲಿ ತುಂಬಾ ಇದೆ ಅಂತ ಅವ್ರು ಹೇಳಿರ್ತಾರೆ. ದೆಹಲಿಯಲ್ಲಿ ಡಾಕ್ಟರ್ ಕರಣ್ ಸಿಂಗ್ ಅವರ ಟ್ರಸ್ಟ್ ನಡೆಸುತ್ತಿದ್ದ ರಾಮಾಯಣ ವಿದ್ಯಾಪೀಠದಲ್ಲಿ ನನ್ನ ಮೊದಲ ಸತ್ಸಂಗ ಏರ್ಪಟ್ಟಿತು. ಮುಂದೆ ದ ಜ್ಯುವೆಲ್ ಇನ್ ದ ಲೋಟಸ್ ಮತ್ತು ವಿಸ್ಡಮ್ ಆಫ್ ದ ಋಷೀಸ್ ಎಂಬ ನನ್ನ 2 ಪುಸ್ತಕಗಳಿಗೆ ಅವರೇ ಮುನ್ನುಡಿ ಬರೆದರು. ಈಗಲೂ ಸಂಪರ್ಕದಲ್ಲಿರುವ ಈ ಮಹನೀಯರಿಗೆ ನನ್ನ ಹೃದಯದಲ್ಲಿ ವಿಶೇಷವಾದೊಂದು ಸ್ಥಾನವಿದೆ. ದೆಹಲಿಯಲ್ಲಿ ಇದ್ದಾಗಲೆಲ್ಲ ಅವರೊಂದಿಗೆ ಕೆಲ ಹೊತ್ತನ್ನಾದರೂ ಕಳೆಯುವ ಅಥವಾ ಜೊತೆಗೆ ಒಂದು ಊಟ ಮಾಡುವ ಅವಕಾಶವನ್ನು ಎಂದೂ ತಪ್ಪಿಸುವುದಿಲ್ಲ ನಾನು ಅಂತ ಅವ್ರು ಹೇಳ್ತಾರೆ. ಅಷ್ಟು ಒಳ್ಳೆ ಸಂಬಂಧ ನಮ್ಮಿಬ್ಬರದು ಅಂತ ಹೇಳ್ಕೊಳ್ತಾರೆ. ಡಾಕ್ಟರ್ ಕರಣ್ ಸಿಂಗರನ್ನು ಭೇಟಿ ಮಾಡಿದ ಅವಧಿಯ ಆಸುಪಾಸಿನಲ್ಲಿ ಕೃಷ್ಣಮೂರ್ತಿ ಫೌಂಡೇಶನ್ಗೆ ರಾಜೀನಾಮೆ ನೀಡ್ತಾರೆ. ನನ್ನ ರಾಜೀನಾಮೆಯು ಒಲ್ಲದ ಮನಸ್ಸಿಂದ ಸ್ವೀಕೃತವಾದ ತಿಂಗಳ ಬಳಿಕ ಪ್ರಥಮ ಬಾರಿಗೆ ಬೋಧನೆಯ ಉದ್ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸ್ತಾರೆ. ಅಲ್ಲಿಂದ ನಂತರ ಇವರು ಸತ್ಸಂಗ ಫೌಂಡೇಶನ್ಗೆ ಬೇಕಾದ ರೀತಿಯಲ್ಲಿ ನಡೀತಾ ಸಾಕಷ್ಟು ಸಾರ್ವಜನಿಕ ಸಭೆಗಳೊಂದಿಗೆ ಫಾರಿನ್ ಕಂಟ್ರಿಗಳು ಕೂಡ ತುಂಬಾ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಬೈಬಲ್ನ ಪ್ರತಿಗಳನ್ನು ಹಂಚಿದ ಮಾದರಿಯಲ್ಲೇ ದ ಗೀತಾ ಸೊಸೈಟಿ ಆಫ್ ಅಮೆರಿಕಾವನ್ನು ಹುಟ್ಟುಹಾಕಿ ಅದರ ಮೂಲಕ ಗೀತೆಯ ಅನುವಾದಗಳನ್ನು ಹಂಚಿದ ನಾಸಾದ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಪ್ರಸಾದರಿಗೆ ಅವರ ಸನ್ಮಿತ್ರ ಮೋಹನ್ ಕುಮಾರ್ರಿಂದ ನನ್ನ ಬಗ್ಗೆ ತಿಳಿಯಿತು. ಅವರು ಬೆಂಗಳೂರಿನಲ್ಲಿ ನನ್ನ ಭೇಟಿ ಮಾಡಿ ಯುನೈಟೆಡ್ ಸ್ಟೇಟ್ಸ್ಗೆ ಆಹ್ವಾನಿಸಿದರು. ತಾನು ಕ್ಯಾಲಿಫೋರ್ನಿಯಾದ ಫ್ರಿಮಾಂಟದಲ್ಲಿದ್ದರೂ ಬೇರೆ ಬೇರೆ ಕಡೆಗಳಲ್ಲಿ ಉಪನ್ಯಾಸ ಚರ್ಚೆಗಳನ್ನು ಏರ್ಪಡಿಸುವುದಾಗಿ ಹೇಳ್ತಾರೆ ಅವರು. ಈ ಬಾರಿ ಬಾಬಾಜಿನ ನಿರ್ದಿಷ್ಟ ಸೂಚನೆ ಬರೆದಿದ್ರು ಇವರೇ ಹೆಜ್ಜೆ ಮುಂದಿಡ್ತಾರೆ. ಆವಾಗ ಅವರಿಗೆ ಅನ್ಸತ್ತೆ, ಇನ್ನು ಮೇಲೆ ಎಂಗೆ ಖಾಸಗಿ ಬದುಕೆಂಬುದಿಲ್ಲ. ಅವರಿಗೆ ಅರಿವಾಗುತ್ತದು. ಹೀಗೆ 2000 ಇಸವಿಯಲ್ಲಿ ಪ್ರಥಮ ಬಾರಿಗೆ ಯುಎಸ್ಗೆ ಪ್ರಯಾಣ ಬೆಳೆಸ್ತಾರೆ. ಹಳೆಯ ಪ್ರಿಯ ಮಿತ್ರ ಥೋಮಸ್ ಕುರಿಯನ್ ನನಗಾಗಿ ಚೆನ್ನೈನಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬೇಕಾದ ಟಿಕೆಟ್ ಅನ್ನು ಕೊಂಡರು. ನನ್ನ ಮೊದಲ ವಿದೇಶ ಪ್ರಯಾಣವದು. ಸ್ವಲ್ಪ ಸಮಯದಲ್ಲೇ ದೆಹಲಿಯ ವಿವೇಕ್ ಮಹಂದ್ರು ನನಗೆ ಪರಿಚಯಿಸಿದ್ದು ಮಹೇಂದ್ರ ಕುಟುಂಬದ ಹಳೆಯ ಗೆಳೆಯ ಹಾನ್ಸ್ ಕೇಲಿಕೋರ್ಸ್ ಜರ್ಮನಿಯ ಆಶೆನ್ಗೆ ಆಹ್ವಾನಿಸಿದರು. ಹೀಗೆ ಅಲ್ಪಾವಧಿಯಲ್ಲೇ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಜರ್ಮನಿಗೂ ಯುನೈಟೆಡ್ ಸ್ಟೇಟ್ಸ್ಗೂ ಹೋಗಿ ಬರತೊಡಗಿದ್ದೆ. ಬೋಧನೆಗಳೆಲ್ಲ ಖಾಸಗಿ ಮತ್ತು ಸೂಕ್ಷ್ಮ ರೀತಿಯಲ್ಲಿ ಪ್ರಸರಣಗೊಳ್ಳುತ್ತಿದ್ದವು. ಇದು ಬಾಬಾಜಿ ಕೆಲಸ ಮಾಡುವ ರೀತಿ. ಅವರೆಂತ ಇದ್ರು, ಯಾವಾಗ್ಲೂ ಬಾಬಾಜಿ ಹೇಳ್ತಿದ್ರು, ಎಷ್ಟು ಎಂಬುದಲ್ಲ, ಗುಣಮಟ್ಟ ಮುಖ್ಯ. ನೀನ್ ನೀನ್ ಏನ್ ಮಾಡ್ತೀಯಾ, ಎಷ್ಟು ಮಾಡಿದ್ಯಾ ಅನ್ನೋ ತುಂಬಾ ಖಂಡಿತ ಮುಖ್ಯ ಅಲ್ಲ, ಅದರಲ್ಲಿ ಸತ್ವ ಇರ್ಬೇಕು, ಗುಣಮಟ್ಟ ತುಂಬಾ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಆಧ್ಯಾತ್ಮಿಕ ವಿಕಸನ ವೈಯಕ್ತಿಕ ನೆಲೆಯಲ್ಲೇ ಆಗುವಂಥದ್ದೇ ವಿನಃ ಸಾಮೂಹಿಕವಾಗಿ ಅಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅದು ಅಳವಡಿಸ್ಕೊಳ್ಳುವಂತ ರೀತಿನಲ್ಲಿ ಹೋಗ್ಬೇಕು
ಅದು ಸಾರ್ವಜನಿಕ ಅಲ್ಲ. ನೀನು ಸಾರ್ವಜನಿಕ ಹೇಳಿದ್ರು ಕೂಡ ತಗೊಳ್ಳುವಂತ ವ್ಯಕ್ತಿಗಳು ಸ್ವಲ್ಪವೇ ಜನ ಇರ್ಬೋದು, ಆದ್ರೂ ತೊಂದರೆ ಇಲ್ಲ. ಗುಣಮಟ್ಟ ತುಂಬಾ ಮುಖ್ಯ. ಅವ್ರು ಯಾವಾಗ್ಲೂ ಮಾಡ್ತಿದ್ದು ಅಂತದ್ದೇ ಕೆಲಸ. ಅದನ್ನೇ ಅವರು ಇವರಿಗೆ ಹೇಳಿರ್ತಾರೆ. ಇದೇ ಸಮಯದಲ್ಲಿ ಕೃಷ್ಣಮೂರ್ತಿ ಫೌಂಡೇಶನ್ನ ಪರವಾಗಿ ನೀಲ್ಬಾಗ್ ಶಾಲೆಯನ್ನು ನಡೆಸುತ್ತಿದ್ದ ಋಷಿ ವ್ಯಾಲಿ ಶಾಲೆಗೆ ಹಾಗೊಂದು ಉಚಿತ ಶಾಲೆಯನ್ನು ನಡೆಸಿಕೊಂಡು ಹೋಗಲು ಹಣ ಸಾಲದಾಯಿತು. ಯಾರೋ ಒಬ್ಬರು ಅದನ್ನು ಕೊಂಡು ನಡೆಸಲು ಸಿದ್ಧರಿದ್ದರು. ಈ ಬಗ್ಗೆ ನನಗೆ ತಿಳಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡೆ. ನೀಲ್ಬಾಗ್ನಿಂದ ಹೊರಗೆ ಹೋಗಿ ಸತ್ಸಂಗ ಫೌಂಡೇಶನ್ನ ಚಟುವಟಿಕೆಗಳಿಗೆ ಹೆಚ್ಚು ಸಮಯ ಕೊಡಬೇಕೆಂದು ಕೆಲ ಸಮಯದಿಂದ ನನಗೂ ಬಲವಾಗಿ ಅನ್ನಿಸ್ತಾ ಇತ್ತು. ನಾನು ಸತ್ಸಂಗ ಫೌಂಡೇಶನ್ಗೆ ನಾನು ತುಂಬಾ ಹೆಚ್ಚು ಗಮನ ಕೊಡಬೇಕು, ಯಾಕಂದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಹೋಯ್ತು ಇವರಿಗೆ. ಋಷಿ ವ್ಯಾಲಿ ಶಾಲೆಯ ನಿರ್ದೇಶಕಿ ನನ್ನ ಪ್ರಿಯ ಮಿತ್ರಳಾದ ಡಾಕ್ಟರ್ ರಾಧಿಕಾ ಹರ್ಜ್ಬರ್ಗರ್ ನನ್ನ ಪತ್ನಿ ಸುನಂದಾ ಋಷಿ ವ್ಯಾಲಿಗೆ ಪ್ರಾಧ್ಯಾಪಕಿಯಾಗಿ ಮರಳಬೇಕೆಂಬ ಆಸೆ ಇತ್ತು. ನಮ್ಮ ಇಬ್ಬರು ಮಕ್ಕಳಿಗೂ ಋಷಿ ವ್ಯಾಲಿಯಲ್ಲೇ 12ನೇ ತರಗತಿಯವರೆಗೂ ಉಚಿತ ಶಿಕ್ಷಣ ಎಂಬುದು ಒಪ್ಪಿಗೆ ಆಯ್ತು. ಬಾಬಾಜಿಗಲ್ಲದೆ ಬೇರೆ ಯಾರ ಸಲುವಾಗಿಯೂ ಕೆಲಸ ಮಾಡಲು ಮನಸ್ಸಿರದಿದ್ದ ನಾನು ಋಷಿ ವ್ಯಾಲಿಗೆ ಹೋಗದಿರಲು ನಿರ್ಧರಿಸಿದೆ. ಅವ್ರದೇ ಸತ್ಸಂಗವನ್ನು ಮಾತ್ರ ಮುಂದುವರ್ಸೋಣ ಅಂತ ಅವ್ರು ನಿರ್ಧರಿಸ್ತಾರೆ. ಋಷಿ ವ್ಯಾಲಿ ಶಾಲೆಗೆ ಹೋಗಿ ಬರುವ ದಾರಿಯಲ್ಲಿ ನಾನು ಹೆಚ್ಚು ಕಮ್ಮಿ ಪ್ರತಿ ವಾರ ದಾಟುತ್ತಿದ್ದ ಸಣ್ಣ ಪಟ್ಟಣ ಮದನಪಲ್ಲಿಯ ಹೊರವಲಯದಲ್ಲಿ 1/4 ಎಕರೆಗಿಂತ ಕೊಂಚ ಹೆಚ್ಚಿನ ಜಮೀನನ್ನು ವರ್ಷದ ಹಿಂದೆ ಕೊಂಡುಕೊಂಡಿದ್ದೆ. ಅವ್ರಿಗೆ ಬಹಳ ಖುಷಿಯಾಗಿರುತ್ತೆ ಆ ಜಾಗ. ಅವ್ರು ಒಂದು ಭೂಮಿಯನ್ನು ತಗೊಂಡಿರ್ತಾರೆ. ಪಟ್ಟಣದಿಂದ ಹೊರಗಿದ್ದುದರಿಂದ ಕಡಿಮೆ ಬೆಲೆಗೆ ಆ ಜಮೀನು ಸಿಕ್ಕಿತ್ತು. ಅದು ಮದನಪಲ್ಲಿಯ ವ್ಯವಹಾರ ಕೇಂದ್ರದಿಂದ ದೂರವಿರುವ, ಸುತ್ತಲೂ ಬೆಟ್ಟ, ಭತ್ತದ ಗದ್ದೆಗಳಿರುವ ಕಣಿವೆಯಲ್ಲಿನ ಜಮೀನು ಎಂಬುದು ನನಗೆ ಬಹಳ ಸಂತೋಷವಾಗಿತ್ತು. ಹಾಗಾಗಿ ಏನ್ ಮಾಡ್ತಾರೆ, ಮದನಪಲ್ಲಿಯ ಒಬ್ಬ ಬಡ್ಡಿದಾರನಿಂದ ಹೆಚ್ಚಿನ ಬಡ್ಡಿ ದರಕ್ಕೆ ಹಣವನ್ನು ಸಾಲ ಪಡೆದು ಮೊದಲೇ ಕೊಂಡಿದ್ದ ಭೂಮಿಯಲ್ಲಿ ಮನೆ ಕಟ್ಟಿಸಲು ಶುರು ಮಾಡಿದೆ. ವರ್ಷದೊಳಗೆ ತಕ್ಕ ಮಟ್ಟಿನ ಒಂದು ನಿವಾಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು. ಎತ್ತರದ ಹಿಮಾಲಯದ ಶ್ರೇಣಿಯ ಸಾರ್ವಕಾಲಿಕ ಹಿಮದ ನೆನಪಿನಲ್ಲಿ ಸ್ನೋ ವೈಟ್ ಎಂದು ಮನೆಗೆ ಹೆಸರಿಡ್ತಾರೆ. ಅವ್ರು ಹಿಮಾಲಯಕ್ಕೆ ತುಂಬಾ ಸಂತೋಷದಿಂದ ಹೋಗಿರ್ತಾರಲ್ವಾ, ಅದರ ನೆನಪಿಗಾಗಿ ಅವ್ರ ಮನೆಗೆ ಸ್ನೋ ವೈಟ್ ಅಂತ ಹೆಸರಿಡ್ತಾರೆ. ಅತ್ತ ನೀಲ್ಬಾಗ್ ಮಾರಾಟವಾದ ಕೂಡಲೇ ಸ್ನೋ ವೈಟ್ಗೆ ಬಂದು ನೆಲೆಸಿದೆ. ಅಲ್ಲಿಂದ ಇಲ್ಲಿ ಬಂದು ನೆಲೆಸ್ತಾರೆ. ನನ್ನ ಪತ್ನಿ ಸುನಂದಾ ಮತ್ತು ಮಕ್ಕಳು ಋಷಿ ವ್ಯಾಲಿ ಶಾಲೆಗೆ ಹೋಗ್ತಾ ಇದ್ರು. ಅಲ್ಲಿಂದ ನಾನು ಸ್ನೋ ವೈಟ್ಗೆ ಬಂದು ನೆಲೆಸಿದೆ. ನನ್ನ ಕೆಲಸಕ್ಕೆ ನಾನು ಅಲ್ಲೇ ನಿಂತ್ಕೊಂಡೆ. ಅಲ್ಲಿಂದ ಋಷಿ ವ್ಯಾಲಿ ಶಾಲೆಗೆ ನನ್ನ ಹೆಂಡತಿ ಮತ್ತು ಮಕ್ಕಳು ಹೋಗ್ತಾ ಇದ್ರು. ಇನ್ನು ಶೈಶವಾವಸ್ಥೆಯಲ್ಲಿದ್ದ ಸತ್ಸಂಗ್ ಫೌಂಡೇಶನ್ನಿನ ಚಟುವಟಿಕೆಗಳು ತಮ್ಮ ರೆಕ್ಕೆ ಬಿಚ್ಚಿ ಪ್ರಪಂಚದಾದ್ಯಂತ ಹಾರಲು ಬಲು ಬೇಗನೆ ಮದನಪಲ್ಲಿಯ ಈ ಮನೆ ಕೇಂದ್ರವಾಯಿತು. ಒಂದು ಕೋಣೆಯ ತರಗತಿ, 15 ಮಕ್ಕಳು ಮತ್ತು ಒಬ್ಬ ಅಧ್ಯಾಪಕರು ಇಲ್ಲದ ಸತ್ಸಂಗ ವಿದ್ಯಾಲಯ ಎಂಬ ಉಚಿತ ಶಾಲೆಯ ಸೌಲಭ್ಯ ವಂಚಿತ ಮಕ್ಕಳಿಗಾಗಿ ಸಣ್ಣದಾಗಿ ಪ್ರಾರಂಭವಾಗಿದ್ದು ಇಲ್ಲಿಯೇ. ಮೊದಲು ಇವರು ಫ್ರೀಯಾಗಿ ಒಂದು 15-20 ಮಕ್ಕಳಿಗೆ ಪ್ರಾರಂಭ ಮಾಡ್ತಾರೆ. ಇದನ್ನು ಬರೆಯುತ್ತಿರುವ ಹೊತ್ತಿನಲ್ಲಿ ಈಗ ಅದು 120 ಮಕ್ಕಳಿಗೆ ಉಚಿತವಾಗಿ ಸರ್ವತೋಮುಖ ಶಿಕ್ಷಣ ನೀಡುತ್ತಿರುವ ಸುಂದರ ಅತ್ಯುನ್ನತ ಕಲಿಕೆಯ ಕೇಂದ್ರವಾಗಿ ಬೆಳೆದು ನಿಂತಿದೆ ಅಂತ ಅವ್ರು ಹೇಳ್ತಾರೆ. ಶಾಲೆಗೆ ತನ್ನ ಭೇಟಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದ ಇಂಡಿಯಾದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಈ ಜಾಗಕ್ಕೆ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಬಹಳ ಸುಂದರ ಪ್ರದೇಶವಿದು. ಇಲ್ಲಿ ಬೆಳೆಯಲು, ನಿಮ್ಮ ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳಲು ನೀವು ಪುಣ್ಯ ಮಾಡಿದ್ದೀರಿ ಅಂತ ಅವ್ರು ಹೇಳಿರ್ತಾರೆ, ಅಬ್ದುಲ್ ಕಲಾಂನವರು. ಆಮೇಲೆ ಇಲ್ಲಿ ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಮಾತ್ರವಲ್ಲ, ಬದುಕಿನ ಬಹುಮುಖ ಆಯಾಮದ ವಾಸ್ತವದ ಕುರಿತು ಕಲಿಯುತ್ತಾರೆ. ಅಂದ್ರೆ ನಾವು ಹೇಳ್ತೀವಲ್ವಾ, ಒಂದು ಹುಡುಗಂಗೆ ಆಟದಲ್ಲಿ ಇಷ್ಟ ಇರ್ಬೋದು, ಒಂದು ಹುಡುಗದಲ್ಲಿ ಕೃಷಿಯಲ್ಲಿ ಇಷ್ಟಪಡ್ಬೋದು. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಏನ್ ಇಷ್ಟಪಡ್ತಾನೆ ಅದರಲ್ಲೇ ಅವನು ಮುಂದುವರಿಯುವಂತ ಒಂದು ಅವಕಾಶ ಇರುವಂತ ಶಾಲೆ ಇದು. ಆ ಶಾಲೆಯನ್ನ ನೋಡ್ತಾ ಇವ್ರಿಗೆ ಹೇಗ್ ಕಾಣಿಸುತ್ತೆ ಅಂದ್ರೆ, ಅಶ್ವತ್ಥ ಮರದ ನೆರಳಲ್ಲಿ ಬಾಬಾಜಿ ಕುಳಿತಿರುವಂತೆ ನನ್ನ ಮನಸ್ಸು ಆಗಾಗ ಕಲ್ಪಿಸಿಕೊಳ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಬಾಬಾಜಿನ ಮರಿಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಖಂಡಿತ ಹೌದಲ್ವಾ? ಯಾಕಂದ್ರೆ ಇವರು ಸಂಪೂರ್ಣ ಜೀವನದ ಭಾಗ ಆಗಿದ್ದವರು. ನನ್ನ ಶಾಲೆಗಳು ಜನರನ್ನು ಮಾನವೀಯ ನೆಲೆಯಲ್ಲಿ ಒಂದುಗೂಡಿಸಲು ಶ್ರಮಿಸುತ್ತಿರುವ ಮಾನವ ಏಕತಾ ಮಿಷನ್ ಅದು.
ಮತ್ತು ತೋರಿಕೆಗಳ ಹಿಂದಿರುವ ಅಪ್ಪಟ ವಾಸ್ತವವನ್ನು ಅರಸುವ ಆಸಕ್ತರಿಗೆ ವೈಯಕ್ತಿಕ ಮಾರ್ಗದರ್ಶನ ನೀಡಲು ದೇಶ ಮತ್ತು ವಿದೇಶಗಳಿಗೆ ನನ್ನ ಪಯಣ. ಹೀಗೆ ಸತ್ಸಂಗ ಫೌಂಡೇಶನ್ನ ವಿವಿಧ ಚಟುವಟಿಕೆಗಳು ನಿಧಾನಗತಿಯಲ್ಲಾದರೂ ತಡೆಯಿಲ್ಲದೆ ಮುಂದುವರಿಯಿತು. ಇವರು ಫಾರಿನ್ ಹೋಗಿ ಬರೋದು, ಸತ್ಸಂಗ ಮಾಡುವಂಥದ್ದು, ಆ ಶಾಲೆ ನಡೆಸುವಂಥದ್ದು ಪ್ರತಿಯೊಂದು ನಡೀತಾ ಇತ್ತು. ಇವೆಲ್ಲ ಸಾಧ್ಯವಾಗಿದ್ದು ಉದ್ದೇಶವನ್ನು ಬೆಂಬಲಿಸುವ ಸಿದ್ಧರಾಗಿ ಒಗ್ಗೂಡಿದ ವ್ಯಕ್ತಿಗಳಿಂದ. ಯಾಕೆಂದ್ರೆ ಯಾವ ಕೆಲಸವು ಒಬ್ಬರಿಂದ ಆಗಲ್ಲ. ಅದಕ್ಕೆ ಸತ್ಸಂಗ ಅನ್ನೋದು ಎಷ್ಟು ಮುಖ್ಯ. ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಹೇಳ್ತಾರೆ, ಧ್ಯಾನ, ಸತ್ಸಂಗ, ಸಜ್ಜನ ಸಾಂಗತ್ಯ ಎಷ್ಟು ಮುಖ್ಯ ಅಂತ ಹೇಳ್ತಾರಲ್ವಾ. ಅದೇ ತರ ಇವ್ರು ಹೇಳ್ತಾರೆ, ಆ ಸಜ್ಜನರಿಂದ ನಾನು ಇಷ್ಟು ಮುಂದುವರಿಯಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಕೆಲವು ನಿಜವಾದ ಅನ್ವೇಷಕರು ಬಂದರು. ಸತ್ಯ ಅನ್ವೇಷಣೆ ಅವರ ಪ್ರಮುಖ ಸ್ವಭಾವ ಲಕ್ಷಣ. ಆಧ್ಯಾತ್ಮದ ದೃಷ್ಟಿಯಿಂದ ನೋಡಿದರೆ ಈ ಬಗೆಯ ಮಂದಿ ನನಗೆ ಬಹು ಮುಖ್ಯರು. ಆದರೆ ಯಾವುದರಲ್ಲಿ ನಾನೊಂದು ಸಾಧನ ಮಾತ್ರವಾಗಿರುವೆನೋ, ಬಾಬಾಜಿ ಅಂತ ಯೋಜನೆಗಳನ್ನು ನೆರವೇರಿಸಲು ಯಾರ್ಯಾರನ್ನು ಅವರು ಕಳಿಸಿದರೋ ಅವರೆಲ್ಲರಿಗೂ ಕರ್ಮಾನುಸಾರ ನಾನು ನಿರಂತರ ಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ. ಇದು ನಾನು ಏನು ಮಾಡ್ತಾ ಇಲ್ಲ, ನಾನ್ ಯಾರೂ ಅಲ್ಲ, ಬಾಬಾಜಿ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಅಂತ ಒಂದು ನಿಸ್ವಾರ್ಥವಾಗಿ ಇವರು ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ನಿರ್ದಿಷ್ಟವಾಗಿ ಯಾರ ಹೆಸರನ್ನು ಹೇಳಿದ್ದಾರೆ. ಅವರಿಗೆ ಸಂಕೋಚವಾಗುವುದು ನನಗ್ ಗೊತ್ತು. ಅಲ್ಲದೆ ಹೇಳ ಹೊರಟ್ರೆ ಆ ಪಟ್ಟಿಗೆ ಅಂತ್ಯವೇ ಇಲ್ಲ. ಇಷ್ಟು ಹೇಳಬಲ್ಲೆ, ಈ ಎಲ್ಲರಿಗೂ ಬಾಬಾಜಿ ಆಶೀರ್ವಾದ ಯಥೇಚ್ಛ ದೊರೆಯುವುದು ಮತ್ತು ಅವರ ಅನಂತ ಕೃಪೆಯಿಂದಾಗಿ ಇವರೆಲ್ಲ ಗುರಿ ತಪ್ಪದೆ ಅವಿರತವಾಗಿ ಅದರೆಡೆಗೆ ಸಾಗುವರು. ಇನ್ನು ನಾನು ಬಾಬಾಜಿ ಗುಲಾಮ. ಅಗತ್ಯ ಕಂಡರೆ ಇವರೆಲ್ಲರ ಕಠಿಣ ಆದರೆ ಅದ್ಭುತವಾದ ಪಯಣದಲ್ಲಿ ಜೊತೆಗೆ ಸಾಗಲು ಹಗಲು ರಾತ್ರಿ ದುಡಿಯುವೆ. ನಾನು ಅವ್ರ ಸೇವಕ ಮಾತ್ರ, ನಾನೇನು ಮಾಡ್ತಾ ಇಲ್ಲ ಅನ್ನುವಂಥ ಅವ್ರ ಭಾವವನ್ನು ನೆನೆಸ್ಕೊಂಡಾಗ ತುಂಬಾ ಸಂತೋಷ ಆಗತ್ತೆ. ಎಂತ ವ್ಯಕ್ತಿತ್ವ ಅಂತ. ಈ ಆಧ್ಯಾತ್ಮ ಪಯಣದ ಅಂಗವಾಗಿ ಕೆಲ ವರ್ಷಗಳಿಂದ ಆಪ್ತಮಿತ್ರರ ಗುಂಪುಗಳನ್ನ ಬದರಿ, ಕೇದಾರ, ಗೋಮುಖ, ಋಷಿಕೇಶ, ಅಜ್ಮೀರ, ದಕ್ಷಿಣೇಶ್ವರ, ಕನ್ಯಾಕುಮಾರಿ, ಬಾಲಕನಾಥ, ಗೋರಖಪುರ, ಅಯೋಧ್ಯ ಮತ್ತಿತರ ಸ್ಥಳಗಳಿಗೆ ಯಾತ್ರೆ ಕರೆದೊಯ್ತಾ ತೊಡಗ್ತಾರೆ. ಎಲ್ಲ ಸತ್ಸಂಗದವ್ರನ್ನ ಪ್ರತಿ ವರ್ಷ ಒಂದೊಂದು ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಎಲ್ಲಾ ದೃಷ್ಟಿಯಿಂದಲೂ ಕೈಲಾಸ ಮಾನಸ ಸರೋವರ ಯಾತ್ರೆ ಅತ್ಯಂತ ಕಠಿಣದ್ದು ಮತ್ತು ನನಗೆ ಬಹು ಮಹತ್ವದ್ದಾಗಿತ್ತು ಅಂತ ಹೇಳ್ತಾರೆ. ಹೀಗೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಕೈಲಾಸ ಪರ್ವತದ್ದು ಮಾತ್ರ ನನಗೆ ತುಂಬಾ ಮಹತ್ವ ಆದದ್ದು ಅಂತ ಹೇಳ್ತಾರೆ. ಹಿಂದೆ ನಾವು ಕೈಗೊಂಡಿದ್ದ ಹಲವಾರು ಪ್ರಯಾಣಗಳಿಗಿಂತ ಇದು ಬಹಳ ಭಿನ್ನವಾಗಿತ್ತು ಎಂಬುದು ನನ್ನೊಂದಿಗೆ ಬಂದಿದ್ದ ಸುಮಾರು 50 ಮಂದಿಗೆ ಖಂಡಿತ ಅರಿವಾಗಿತ್ತು. ನನಗೆ ಮಾತ್ರ ಅಲ್ಲ, ನನ್ನ ಜೊತೆಗೆ ಬಂದಂತ 50 ಜನರಿಗೂ ಕೂಡ ಈ ಅರಿವಾಗಿತ್ತು ಅಂತ ಅವ್ರು ಹೇಳ್ತಾರೆ. ಟಿಕೆಟ್ ಮೂಲಕ ಇಂಡಿಯಾಕ್ಕೆ ಹರಿಯುವ ಬ್ರಹ್ಮಪುತ್ರ ನದಿಯ ಟಿಬೆಟ್ ಮೂಲಕ ಇಂಡಿಯಾಕ್ಕೆ ಹರಿಯುವ ಬ್ರಹ್ಮಪುತ್ರ ನದಿಯ ಮೂಲವಾದ ಹಸಿರು ನೀಲಿ ಬಣ್ಣದ ಪವಿತ್ರ ಸರೋವರ ಮಾನಸ ಸರೋವರ. ಅದನ್ನು ಕಂಡೊಡನೆ ಅದನ್ನು ನಾನು ಮೊದಲ ಬಾರಿಗೆ ನೋಡುತ್ತಿಲ್ಲವೆಂದು ತಿಳಿಯಿತು. ಅದರ ನೀರನ್ನು ನೋಡುತ್ತಾ ನಿಂತ ಹಾಗೆ ನನ್ನ ಬೆನ್ನಿ ಹುರಿಯೊಳಗೆ ಒಂದು ಬಗೆಯ ಪುಳಕ ಸಂಚಾರವಾದಂತಾಯ್ತು. ನನ್ನ ಗತಬದುಕಿನ ದೃಶ್ಯಗಳು ಒಂದಾದ ಮೇಲೊಂದರಂತೆ ಮನಪಟ್ಟದಲ್ಲಿ ಮೂಡತೊಡಗಿದವು. ಹತ್ತಿಯ ಬಿಳಿಯ ಬಟ್ಟೆ ತುಂಡನ್ನಷ್ಟೇ ಸೊಂಟಕ್ಕೆ ಸುತ್ತಿಕೊಂಡ ಹಿಮಾವೃತ ಗುರ್ಲಾ ಮಂದಾತ ಪರ್ವತ ಶ್ರೇಣಿಯ ತಪ್ಪಲಿನ ಗುಹೆಯೊಂದರಲ್ಲಿ ಧ್ಯಾನ ನಿರತ ಯೋಗಿಯಾಗಿ ನನ್ನನ್ನೇ ನಾನು ಕಂಡೆ. ಅವರನ್ನೇ ಅವ್ರು ನೋಡ್ತಾರೆ. ಎಷ್ಟು ಒಳ್ಳೆಯ ಒಂದು ಸಂದರ್ಭ ನೋಡಿ. ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು ನಿಜವಾಗೂ ಧ್ಯಾನದ ಉನ್ನತ ಸ್ಥಿತಿ ಅದು. ನನ್ನ ಬಲಕ್ಕೆ ದೂರದಲ್ಲಿ ಕೈಲಾಸ ಪರ್ವತ ಧೀಮಂತವಾಗಿ ನಿಂತಿತ್ತು. ಸರೋವರದಲ್ಲಿ ಮುಳುಗು ಹಾಕಲು ನಾನು ತಯಾರಾಗುತ್ತಿದ್ದಂತೆ ಕೌಪಿನ ತೊಟ್ಟ ಹದಿಹರೆಯದ ಜಟಾಧಾರಿಯೊಬ್ಬ ನಾಥಪಂಥದ ವಿಶೇಷ ಚಿಹ್ನೆಯಾದ ಚಿಮುಟ ಹಿಡಿದು ನೀರಿನೊಳಗಿಂದ ಹೊರಬಂದರು. ಅತ್ಯಂತ ಸ್ಫುರದ್ರೂಪಿಯಾಗಿದ್ದ ಆತನ ತುಟಿಗಳ ಮೇಲೆ ಮಂದಹಾಸ್ಯ ಲಾಸ್ಯವಾಡುತ್ತಿತ್ತು. ನನ್ನ ಬಳಿ ನಿಂತಿದ್ದ ಇತರ ಭಾವರಹಿತ ಮುಖಗಳನ್ನು ಕಂಡು ಅವರಿಗೆ ಇದೇನು ಕಾಣುತ್ತಿಲ್ಲವೆಂದು ತಿಳಿಯಿತು. ಅಲ್ಲಿ ತುಂಬಾ ಜನ ಇವ್ರ ಜೊತೆಗಿರ್ತಾರಲ್ಲ, ಅವ್ರು ಯಾರಿಗೂ ಈ ಭಾವನೆ ಬರಲಿಲ್ಲ. ಆದ್ರಿಂದ ಇವರಿಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಅಲ್ಲಿರೋರು ಯಾರಿಗೂ ಕಾಣಿಸ್ತಾ ಇಲ್ಲ. ಅವರು ವಿಶೇಷವಾಗಿ ಕರುಣಿಸಲ್ಪಟ್ಟ ದರ್ಶನವಾಗಿತ್ತು. ಆತ ನೀರಿನಿಂದ ಹೊರಬರುವುದನ್ನೇ ಕಾದು ನಿಂತೆ, ಗಮನವೆಲ್ಲ ಕೇಂದ್ರೀಕರಿಸಿ. ಇವ್ರು ನೋಡ್ತಾ ಇರುವಾಗ ಆ ವ್ಯಕ್ತಿ ಗೌರವಪೂರ್ವಕವಾಗಿ ನಿಂತಿದ್ದ ನನ್ನನ್ನು ಹಾದು ಹೋಗುತ್ತಾ ನಾನು ಸಿದ್ಧಿನಾಥ, ಜಲಂಧರೀಪ ಮತ್ತು ಗುರು ಗೋರಖನಾಥರ ಶಿಷ್ಯ.
ಶ್ರೀ ಗುರು ನಿನಗಾಗಿ ಕಾಯುತ್ತಿದ್ದಾರೆ, ಅಲಕ್ ನಿರಂಜನ್ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಬೇರೆ ಯಾರು ಯಾವುದನ್ನು ಕೇಳಲೂ ಇಲ್ಲ, ನೋಡ್ಲೂ ಇಲ್ಲ. ನಾನು ಮುಂದೆ ನಡೆದು ಮಂಡಿಯೂರಿ ಭೂಮಿಗೆ ತಲೆಬಾಗಿ ನಮಸ್ಕರಿಸಿದಾಗ ನಾನು ಸರೋವರಕ್ಕೆ ಮತ್ತು ಕೈಲಾಸ ಪರ್ವತಕ್ಕೆ ನಮಸ್ತಿದ್ದೀನಿ ಅಂತ ಅಲ್ಲಿರೋರು ಅನ್ಕೊಳ್ತಾರೆ. ತಂಡಿ ಅನಿಸಿದ್ರು ಕೂಡ ಚೈತನ್ಯದಾಯಕವಾದ ಶುದ್ಧೀಕರಣ ನನ್ಗಾಗಿತ್ತು ಅನ್ನಿಸ್ತು. ಅಲ್ಲಿ ಬೇರೆ ಒಂದು ಸ್ತರಕ್ಕೆ ಕೊಂಡೊಯ್ಯಲ್ಪಟ್ಟೆ ನಾನು. ಅವಾಗೇನಾಗತ್ತೆ, ಇದೆಲ್ಲ ಆಯ್ತು. ಅದಷ್ಟು ಆದ ನಂತರ ರಾತ್ರಿಯ ಊಟದ ನಂತರ ಡೇರೆಯೊಳಗೆ ಹೋಗಿ ಸೇರಿಕೊಂಡ ಬಳಿಕ ಪದ್ಮಾಸನದಲ್ಲಿ ಕುಳಿತು ಆಜ್ಞಾಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದೆ. ನೆತ್ತಿಗೆ ರಕ್ತ ಉಕ್ಕೇರಿದಂತಾಗಿ ಬೆನ್ನು ಹುರಿಯಲ್ಲಿ ಚಳಕ್ಕಂತ ಮಿಂಚು ಹೊಳೆಯಿತು. ಕೆಲವೇ ಗಳಿಗೆಗಳಲ್ಲಿ ಪರಮಾನಂದದ ರಜತ ಕೋಶದಿಂದ ಆವೃತವಾದ ನಾನು ನನ್ನ ದೇಹದಿಂದ ಹೊರಗಿದ್ದೆ. ಎಷ್ಟೊಳ್ಳೆ ಅನುಭವ ನೋಡಿ. ಈ ಹೊಳೆಯುವ ಹೊಸ ನಾನು ಭವ್ಯ ಜೀವಿಗಳಿರುವ ವಿವಿಧ ಸ್ತರಗಳ ಮೂಲಕ ವೇಗವಾಗಿ ಹಾದು ಹೋದೆ. ಹೀಗೆ ಹೋಗುತ್ತಾ ರಜತ ನೀರ ಶೀತಲ ಬೆಳಕಿನಿಂದ ಹೊಳೆಯುತ್ತಿದ್ದ ಅತ್ಯದ್ಭುತ ಲೋಕವೊಂದನ್ನು ತಲುಪಿದೆ. ಬಿಳಿಯ ಸ್ಫಟಿಕದ ಅರಮನೆಯೊಂದರ ಮುಂಭಾಗವನ್ನು 2 ಬೃಹತ್ ನೀಲಿ ನಾಗಗಳು ಕಾವಲು ಕಾಯ್ತಾ ಇದ್ವು. ತಮ್ಮ ಹೆಡೆಗಳನ್ನೊಮ್ಮೆ ತೂಗಿ ಒಳಹೋಗುವಂತೆ ಸೂಚಿಸಿದವು. ಒಳಗೆ ಮಧ್ಯದ ಹಜಾರದಲ್ಲಿ ಕಡುಗಂಪಿನ ಎತ್ತರದ ಮೆತ್ತೆಯೊಂದರ ಮೇಲೆ ಮಹಾದೇವ ಉಜ್ವಲ ಶೂನ್ಯ ರೂಪದಲ್ಲಿ ಕಾಣಿಸಿದ. ಶಿವನನ್ನು ನೋಡ್ತಾರೆ ಅವರು. ಆ ಶೂನ್ಯವು ಆಗಾಗ, ಅಂದ್ರೆ ಇದು ಶೂನ್ಯದ ಸ್ಥಿತಿ, ಅದನ್ನ ನೆನಪು ಮಾಡ್ಕೊಳ್ಬೇಕು, ವ್ಯಕ್ತಿಯ ರೂಪದಲ್ಲಿ ಅಲ್ಲ. ಆಗಾಗ ತಲೆಯಲ್ಲಿ ಅರ್ಧಚಂದ್ರ, ಕುತ್ತಿಗೆಯಲ್ಲಿ ಕರಿನಾಗರ, ಹಿಮವರ್ಣದ ಶರೀರ ಮತ್ತು ನೀಲಮಣಿಯಂತೆ ತೋರುತ್ತಿದ್ದ 3ನೇ ಕಣ್ಣು ಹೊಂದಿದ ಶಿವ ಭೋಲೆನಾಥನ ದೇದೀಪ್ಯಮಾನ ರೂಪವಾಗಿ ಮಾರ್ಪಡುತ್ತಿತ್ತು. ಅವ್ರು ನೋಡುವಾಗ ಶೂನ್ಯವಾಗಿದ್ದು ಆ ದೇಹವಾಗಿ ಮಾರ್ಪಟ್ಟಿತು. ಆತನ ಇಕ್ಕಲೆಗಳಲ್ಲಿ 5 ಕುಳಿತಿದ್ರು. ಅವರಲ್ಲೊಬ್ಬರು ಬಾಬಾಜಿ, ಅಂದ್ರೆ ಇವರ ಗುರು ಕೂಡ ಅವ್ರ ಪಕ್ಕದಲ್ಲೇ ಕೂತಿದ್ರು. ಇನ್ನೂ 5 ಜನ, ಸುಮಾರು ಜನರ ಹೆಸರು ಹೇಳ್ತಾರೆ ಅವರು. ಆವಾಗ ಇವರು ಬಾಬಾಜಿ ನೋಡ್ತಾರೆ, ಬಹಳ ಸಂತೋಷ ಹೊಂದುತ್ತಾರೆ. ಬಾಬಾಜಿ ಅಂತ ಕರೀತಾರೆ. ಇಲ್ಲಿ ಒಳಬರಲು ಅವಕಾಶ ಮಾಡಿಕೊಟ್ಟ ನಿಮಗೂ ಶ್ರೀ ಗುರುವಿಗೂ ಧನ್ಯವಾದ, ಅಂದ್ರೆ ಬಾಬಾಜಿಗೂ ಕೂಡ ಧನ್ಯವಾದ. ನಾನಿಲ್ಲೇ ಇದ್ದು ಬಿಡುತ್ತೇನೆ. ನಿಮ್ಮ ಹಾಗೆ ನನಗೂ ಕಲಿಯುಗದ ಅಂಧಕಾರ ಮುಸುಕಿರುವ ಭೂಮಿಗೆ ಮರಳುವ ಯಾವ ಆಸಕ್ತಿಯೂ ಇಲ್ಲ. ಸಾಕಷ್ಟು ಕಾರ್ಯ ಮಾಡಿದ್ದೇನೆ ಅನಿಸುತ್ತಿದೆ. ಮಾರ್ಗದರ್ಶನಕ್ಕಾಗಿ ಯಾರ್ಯಾರನ್ನು ನೀವು ನನ್ನ ಬಳಿ ಕಳುಹಿಸಿದಿರೋ ಅವರೆಲ್ಲ ಇನ್ನೂ ತಮ್ಮನ್ನು ತಾವು ನೋಡಿಕೊಳ್ಳಬಲ್ಲರು. ನೀವು ಸದಾ ಅವರ ನೆರವಿಗಿರುತ್ತೀರಿ ಎಂದು ನನಗೆ ಗೊತ್ತು ಅಂತ ಇವರು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಬಂದ ಮೇಲೆ ಇವ್ರಿಗೆ ವಾಪಸ್ ಹೋಗಕ್ಕೆ ಮನ್ಸಾಗೋದಿಲ್ಲ. ನನ್ನ ದೇಹಕ್ಕೆ ಈಗಾಗಲೇ 60 ವರ್ಷ ಆಗಿದೆ. ಅದು ತೀರಾ ಆರೋಗ್ಯ ಕೆಟ್ಟು ನಿಶ್ಶಕ್ತ ಆಗುವ ಮುನ್ನ ಅದನ್ನು ತೊರೆದು ಬಿಡುವುದು ಲೇಸು ಅನ್ನಿಸ್ತಾ ಇದೆ ನನಗೆ. ದೈಹಿಕವಾಗಿ ಯಾರ ಮೇಲೂ ಅವಲಂಬಿತ ಆಗುವ ಮುಂಚೆ ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಬಾಬಾಜಿ ಹೇಳ್ತಾರೆ, ನನ್ನನ್ನು ಬಿಟ್ಟು ಬಯಲಿಗೆ ಹೋಗಲು ಹಿಂದೊಮ್ಮೆ ಹೇಳಿದಾಗ ಯಾವ ಸ್ಥಿತಿಯಲ್ಲಿ ಇದೆಯೋ, ಅಂದ್ರೆ ನೀನ್ ಹೋಗ್ಬೇಕು ಇವಾಗ ಅಂತ ಹೇಳಿದಾಗ ಅವರು ಸಿಟ್ಟಿನಿಂದ ಹೋಗಿರ್ತಾರಲ್ಲ, ಅದೇ ಸ್ಥಿತಿನಲ್ಲಿ ಇದೆಯಾ ಇವಾಗ ನೀನು ಅಂತ ಹೇಳ್ತಾರೆ. ಅಂದ್ರೆ ತಮಾಷೆಯಾಗಿ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ನಿನ್ನ ಅವಲಂಬಿತರು ಮತ್ತು ಸಹವರ್ತಿಗಳು ತಮ್ಮನ್ನು ನೋಡಿಕೊಳ್ಳುವಷ್ಟು ಇನ್ನೂ ವಿಕಾಸ ಹೊಂದಿಲ್ಲ. ನೀನ್ ಅಂದುಕೊಂಡ ಹಾಗೆ ಆಧ್ಯಾತ್ಮಿಕಕ್ಕೆ ನಿನ್ನ ಸಹಾಯಕ್ಕೆ ಬಂದಂತವರು ಇನ್ನೂ ಅವರು ಒಳ್ಳೆಯ ರೀತಿಯ ಒಂದು ವಿಕಾಸವನ್ನ ಹೊಂದಿಲ್ಲ. ನಿನ್ನದೇ ಆಯ್ಕೆಯಿಂದ ನೀನು ಮದುವೆಯಾದ ನಿನ್ನ ಪತ್ನಿಗೆ ಇನ್ನೂ ನಿನ್ನ ಅಗತ್ಯವಿದೆ. ಮಕ್ಕಳಿಗೂ ಸಹಿತ ಐಹಿಕ ಆಧ್ಯಾತ್ಮಿಕ ಕುಟುಂಬಗಳೆರಡರ ಜವಾಬ್ದಾರಿಯೂ ಮುಗಿದಿಲ್ಲ ನಿನಗೆ. ಸ್ವಲ್ಪ ತಾಳಿಕೋ, ಅವಸರ ಬೇಡ. ಇಷ್ಟೇ ಅಲ್ಲ, ನಿನ್ನ ಆಧ್ಯಾತ್ಮಿಕ ಜವಾಬ್ದಾರಿಗಳನ್ನು ಯಾರು ಮುಂದುವರಿಸಬೇಕೆಂದು ನೀನಿನ್ನೂ ನಿರ್ಧರಿಸಿಲ್ಲ. ಒಬ್ಬ ಗುರು ದೇಹ ಬಿಡುವಾಗ ಯಾರಿಗಾರೊಂದು ವಹಿಸ್ತಾರೆ. ಆ ಕೆಲಸವನ್ನು ನೀನಿನ್ನೂ ಮಾಡಿಲ್ಲ. ಅಲ್ಲಿಯವರೆಗೆ ನೀನಲ್ಲೇ ಇರುವುದು ಒಳಿತು. ಬೇಕೆನಿಸಿದಾಗ ಈ ರಾಜ್ಯಕ್ಕೆ ಬಂದು ಹೋಗುವ ಅವಕಾಶ ನಿನಗಿದೆ. ಅದಕ್ಕೇನು ತೊಂದರೆ ಇಲ್ಲ. ಇದು ನಮ್ಮೆಲ್ಲರ ಅಭಿಪ್ರಾಯ. ಶ್ರೀ ಗುರುವು ಇದನ್ನೇ ಹೇಳುತ್ತಿದ್ದಾರೆ. ಆದರೆ ಯಾವಾಗಿನಂತೆ ನಿನ್ನ ನಿರ್ಧಾರ ನೀನು ತೆಗೆದುಕೊಳ್ಳಲು ಸ್ವತಂತ್ರ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲವನ್ನು ಹೇಳ್ತಾರೆ. ನಿನ್ನ ಕರ್ತವ್ಯಗಳನ್ನು ಹೇಳ್ತೀನಿ, ಆದ್ರೆ ನಿರ್ಧಾರ ತಗೊಳ್ಳೋನು ನೀನ್ ಮಾತ್ರನೇ, ನಾನಲ್ಲ. ಅಂದ್ರೆ ಇದು ನಾವು ಅರಿಬೇಕು. ಅವರು ಎಷ್ಟು ಇವರಿಗೆ 3.5 ವರ್ಷಗಳ ಕಾಲ ಧ್ಯಾನ ಕಲಿಸಿ ಜೀವನದ ಪಾಠವನ್ನು ಕಲಿಸಿರ್ತಾರೆ. ಅವ್ರು ಹೇಳ್ತಾರೆ, ತರಕಾರಿಯನ್ನು ಹೆಚ್ಚುವುದು ಅಡಿಗೆ ಮಾಡೋದನ್ನ ಸರಿಯಾಗಿ ಕಲಿದಿದ್ರೆ ನೀನ್ ಹೇಗೆ ನಿನ್ ಧ್ಯಾನವನ್ನು ಕಲಿತೀಯಾ, ನೀನ್ ಹೇಗೆ ಧ್ಯಾನವನ್ನು ಬೇರೆಯವ್ರಿಗೆ ಕಲಿಸ್ತೀಯಾ ಅಂತ ಹೇಳಿ, ಅಂದ್ರೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ಅವರನ್ನ ಕೈ ಹಿಡಿದು ನಡೆಸಿದಂತ ಬಾಬಾಜಿ ಕೂಡ ಎಲ್ಲದಕ್ಕೂ ನೀನೇ ಸ್ವತಂತ್ರ, ನಾನು ಹೇಳೋದನ್ನ ಮಾತ್ರ ಹೇಳಿದ್ದೀನಿ ಅಂತಾರೆ. ಎಂಥ ದೊಡ್ಡ ವ್ಯಕ್ತಿಗಳು ನೋಡಿ.
ಅವಾಗ ಇವರಿಗೆ ಅಷ್ಟೊತ್ತಿಗೆ ಶಿವ ಗೋರಕರು ಅಂದ್ರೆ ಗೋರಖನಾದ ಪಂಗಡದವರೇ ಶಿವ ಕೂಡ ಅಂತ ಅವ್ರು ಹೇಳ್ತಾರೆ. ಅನಂತ ಕಾಲದವರೆಗೂ ಅದು ಉರಿಯುತ್ತಲೇ ಇರುವಂತೆ ನೋಡಿಕೊಳ್ಳಬಲ್ಲ ವಿಶ್ವಾಸಾರ್ಹ ವ್ಯಕ್ತಿ ನಿನಗೆ ದೊರಕುವ ತನಕ ಧ್ವನಿ ಬೆಳಗಬೇಕು. ಅವರಲ್ಲಿ ಧ್ವನಿ ಬೆಳಗ್ಲೇಬೇಕು. ಅಲಕ್ ನಿರಂಜನ್ ಬಂಬೋಲೆ ಎಂದು ನುಡಿದರು ಶಿವ ಮಹಾದೇವರು. ನಾನೆಂದೆ, ಎಂದಿನಂತೆ ನಾನು ನಿಮ್ಮ ವಿಧೇಯ ಸೇವಕ. ಪ್ರಜ್ಞೆಯ ಆಳದಲ್ಲಿ ವೈಯಕ್ತಿಕ ಮೋಕ್ಷದಿಂದ ತೃಪ್ತವಾಗುವ ಸೂಕ್ಷ್ಮ ಅಹಂ ಈವರೆಗೂ ನನ್ನೊಳಗಿತ್ತು ಎಂಬುದು ನನಗೆ ಅರಿವಾಗಿದೆ. ಇವತ್ತು ಅದು ಬೇರು ಸಮೇತ ಕಿತ್ತು ಬಂದು ನಾತರ ಧ್ವನಿಯ ಬೆಳಗುವ ಜ್ಞಾನದ ಜ್ವಾಲೆಯಲ್ಲಿ ಸುಟ್ಟು ಹೋಯ್ತು. ಅವ್ರು ಹೇಳ್ತಾರಲ್ಲ, ನೀನು ಮೊದಲ ತರನೇ ಆಗಿದ್ಯಾ ಅಂತ. ಆವಾಗ ಹೇಳ್ತಾರೆ, ಖಂಡಿತ ಹೌದು, ನನ್ನ ಅಹಂಕಾರ ಇವಾಗ ಹೋಯ್ತು. ನಾನು ಆ ಜ್ವಾಲೆಯಲ್ಲಿ ನನ್ನ ಎಲ್ಲ ಅಹಂಕಾರವನ್ನು ಸುಟ್ಟಾಕ್ಬಿಟ್ಟೆ. ಜೈ ಭೋಲೆನಾಥ್, ಬಂಬಂ ಬೋಲೆ, ಜಗದೊಡೆ ಜಗನ್ನಾಥನಿಗೆ ಜಯವಾಗಲಿ. ಈಗಲೇ ಹಿಂದಿರುಗುತ್ತೇನೆ, ನನ್ನನ್ನು ಹರಿಸಿ ಶ್ರೀ ಗುರು ಅಂತ ಹೇಳಿ ಅವ್ರು ಹೊರಡ್ತಾರೆ. ಆವಾಗ ಮಧು, ಶ್ರೀಮಧು, ನಾನು ಸದಾ ನಿನ್ನೊಂದಿಗಿದ್ದೇನೆ. ನನ್ನಂತರಾಜ್ಞೆಯ ಒಂದು ಕಿಡಿ ನೀನು. ಶಾಂತಿ ಸಂತೋಷದಿಂದ ಮರಳು ಈಗ ಅಂತ ಶ್ರೀ ಗುರುಗಳು ಹರಿಸ್ತಾರೆ. ಶ್ರೀ ಗುರುಭ್ಯೋ ನಮಃ ಎಂದು ಪಠಿಸುತ್ತಾ ಸಾಷ್ಟಾಂಗವೆರಗಿದೆ ನಾನು. ಒಡನೆಯ ಡೇರೆಯೊಳಗೆ ಪದ್ಮಾಸನದಲ್ಲಿ ಕುಳಿತಿದ್ದ ನನ್ನ ದೇಹದೊಳಗೆ ನಾನಿದ್ದೆ. ಕೈಗಡಿಯಾರ ನೋಡಿಕೊಂಡೆ. ಮಧ್ಯರಾತ್ರಿ ಕಳೆದು 1 ನಿಮಿಷವಾಗಿತ್ತು. ಇದು ಮುಕ್ತಾಯದ ಅಧ್ಯಾಯ. ಇದು ಸಂಕ್ಷಿಪ್ತವಾಗಿ ಹೇಳುವೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ಸಾಕಷ್ಟು ಹೇಳಿದ್ದಾರೆ. ನಾನು ತುಂಬಾ ಕಡಿಮೆ ಕ್ರೋಢೀಕರಿಸ್ತಾ ಇದ್ದೀನಿ. ನಾನು ವಾಪಸ್ ನಮ್ಮ ಡೇರೆಗಳಿಗೆ ಬಂದೆ. ಆತ್ಮಕಥನ ಬರೆದು ಮುಗಿಸುವ ಹೊತ್ತಿಗೆ ಧನ್ಯವಾದ ಸಮರ್ಪಣೆಯ ಮುನ್ನ ಕೆಲ ಮುಖ್ಯ ಸಂಗತಿಗಳನ್ನು ಹೊರಗೆಡಬೇಕು. ಅಗ್ನಿ ಮತ್ತು ಪರಮಾತ್ಮನ ಸಾಕ್ಷಿಯಲ್ಲಿ ದುನಿಯ ಮುಂದೆ ಕುಳಿತು ಇದನ್ನು ಹೇಳುತ್ತಿದ್ದೇನೆ ಅಂತ ಅವರು ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಸದ್ಯ ನಾನು ಯಾರನ್ನೂ ನನ್ನ ಆಧ್ಯಾತ್ಮಿಕ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಲ್ಲ. ನನಗೆ ಆಪ್ತರಾದ ಕೆಲ ನಿಷ್ಠಾವಂತ, ಶ್ರದ್ಧಾವಂತ ವ್ಯಕ್ತಿಗಳಿರುವರು. ಆದರೆ ಈ ಬೃಹತ್ ಜವಾಬ್ದಾರಿಯನ್ನು ನಿಭಾಯಿಸಲು ಬೇಕಾದ ಸಿದ್ಧತೆಗಳನ್ನು ನಾನು ಇದುವರೆಗೂ ಯಾರಲ್ಲೂ ಕಂಡಿಲ್ಲ. ಪ್ರಾಯಶಃ ಈಗಿರುವವರಲ್ಲ ಯಾರಾದರೊಬ್ಬರು ಅವಶ್ಯವಿರುವ ಅರ್ಹತೆಗಳನ್ನು ಬೆಳೆಸಿಕೊಳ್ಳಬಹುದು. ಅಥವಾ ಪ್ರಸಕ್ತ ಗುಂಪಿನ ಕೆಲವರ ಹಾಗೆ ನನ್ನೊಂದಿಗೆ ಪೂರ್ವಜನ್ಮ ಸಂಬಂಧವಿರುವ ಯಾರಾದರೂ ನವ ಪ್ರಬುದ್ಧಾತ್ಮರು ಕಾಣಿಸಿಕೊಳ್ಳಬಹುದು. ತಾಳ್ಮೆಯಿಂದ ಕಾಯುತ್ತೇನೆ. ಸಮಯ ಕೂಡಿ ಬಂದಾಗ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತೇನೆ ಅಂತ ಅವ್ರು ಹೇಳ್ತಾರೆ. ಬಾಬಾಜಿ ಯೋಜನೆಯನ್ನು ಕಾರ್ಯರೂಪಕ್ಕಿಳಿಸುವಲ್ಲಿ ನನಗೆ ಸಹಯೋಗ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲೇಬೇಕು. ನಾನು ಮೊದಲಿಗೆ ನನಗಿತ್ತ ಕೆಲಸವನ್ನು ಮಾಡಲು ಸಾಧ್ಯವಾಗುವಂತೆ ನನ್ನನ್ನು ಈ ಪ್ರಪಂಚಕ್ಕೆ ತಂದ ನನ್ನ ತಾಯಿ ತಂದೆಯರಿಗೆ ಧನ್ಯವಾದ ಹೇಳ್ತೀನಿ. ನನ್ನಂತ ಮರಳುಪತಿಯ ನಡತೆಯ ವೈಚಿತ್ರ್ಯಗಳನ್ನು ಸಹಿಸಿದ ತಡೆದುಕೊಂಡ ನನ್ನ ಪತ್ನಿಗೆ ನಾನು ಕೃತಜ್ಞ. ನನ್ನೆಲ್ಲಾ ವೈಲಕ್ಷಣ್ಯಗಳನ್ನು ಸಹಾನುಭೂತಿಯಿಂದ ಅರ್ಥ ಮಾಡಿಕೊಂಡ ನನ್ನ ಮಕ್ಕಳಿಗೆ ಧನ್ಯವಾದ. ನನ್ನ ಬಾಲ್ಯದಿಂದ ಈಗಿನವರೆಗೆ ಆಧ್ಯಾತ್ಮಿಕವಾಗಿ ಪ್ರಾಪಂಚಿಕವಾಗಿ ನನ್ನ ಸಹಾಯಕ್ಕೊದಗಿದ, ನಿಸ್ವಾರ್ಥವಾಗಿ ನನ್ನ ಕಾರ್ಯದಲ್ಲಿ ನೆರವು ಒದಗಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಈ ಎಲ್ಲಾ ಜೀವಗಳಿಗೆ ಮತ್ತು ಅಗೋಚರರಿಗೂ ಮತ್ತೆ ಮತ್ತೆ ನನ್ನ ಸಾಷ್ಟಾಂಗ ನಮನವನ್ನು ಅರ್ಪಿಸುವೆ. ತಲೆಬಾಗಿ ಪುನಃ ಸಂಪೂರ್ಣ ನಮ್ರತೆಯಿಂದ ಅವರ ಪಾದಗಳಿಗೆ ಮುತ್ತಿಡುವೆ. ಅವರೆಲ್ಲರ ಮೇಲೆ ಶ್ರೀ ಗುರು ತಮ್ಮ ಸೀಮಾತೀತ ಕೃಪೆ ದಯಪಾಲಿಸಲಿ. ಇದು ಈ ಆತ್ಮಕಥನದ ಅಂತ್ಯ. ಆದರೆ ನಿಮಗಿದು ಅತ್ಯಾಕರ್ಷಕವಾದೊಂದು ಆಧ್ಯಾತ್ಮಿಕ ಪಯಣಕ್ಕೆ ನಾಂದಿಯಾಗಲಿ ಎಂದು ಪ್ರಾರ್ಥಿಸುವೆ. ಪ್ರೀತಿ ಮತ್ತು ಸ್ನೇಹಪೂರ್ವಕವಾಗಿ ಎಂ ಅಂತ ಅವ್ರು ಹೇಳ್ಕೊಳ್ತಾರೆ. ಅಂದ್ರೆ ಮಹಾವತಾರ್ ಬಾಬಾಜಿಯ ಮತ್ತೆ ಇವರ ಬಾಬಾಜಿಯ ಎಲ್ಲರ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ. ಧ್ಯಾನದ ಮುಂದುವರಿಕೆ ನಿಮ್ಮದು ಆಗ್ಲಿ ಅಂತ ಅವ್ರು ಹರಿಸ್ತಾ ಮುಗಿಸ್ತಾರೆ. ಇಲ್ಲಿಗೆ ನನ್ನ 8 ದಿನದ ಸ್ವಾಧ್ಯಾಯವನ್ನು ಸಂಪೂರ್ಣ ಮನಸ್ಸಿಟ್ಟು ಕೇಳಿದ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ನನ್ನ ಇಂದಿನ ಕೊನೆಯ ಸ್ವಾಧ್ಯಾಯವನ್ನು ಮುಗಿಸ್ಲಿ ಇಚ್ಛಿಸ್ತೇನೆ. ಇಲ್ಲಿವರೆಗೆ ಸಹಕರಿಸಿ ಎಲ್ಲರೂ ಕೇಳಿದವರಿಗೆ ಶ್ರೀ ಎಂ ಅವರ ಆಶೀರ್ವಾದ ಎಲ್ರಿಗೂ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಪದಗಳನ್ನು ಹೇಳುವಾಗ ಕೂಡ ನಾನು ತುಂಬಾ ಅನುಭವಿಸ್ತಾ ಇದ್ದೆ. ಹಾಗಾಗಿ ನನಗಿದನ್ನು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ಅವರ ಆಶೀರ್ವಾದ ಖಂಡಿತ ಇದ್ದೇ ಇದೆ ಅಂತ ಹೇಳ್ತಾ ಇಂದಿನ ನನ್ನ ಕೊನೆಯ ದಿನದ ಸ್ವಾಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನನ್ನ ಸಹಕರಿಸಿದ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ, ಶ್ರೀಮತಿ ಅನಿತಾ ಪಿಂಡಿ ಅವರಿಗೆ ವಂದಿಸುತ್ತಾ ನಾನು ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಎಸ್
ಮ್ಯಾಮ್ Okay. ಕೇಳ್ತಾ ಇದ್ದಿ ಮ್ಯಾಮ್. ಹಾ, ಕೇಳ್ತಾ ಇದೆ, ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಹ್ಮ್ ಇವತ್ತಿನ ಕೇಳ್ಬೇಕಾರೆ ಹ್ಮ್ ತುಂಬಾ ಏನೋ ಒಂಥರ ಒಂದ್ಸತಿ ಬೇಜಾರ ಆಯ್ತು ನನಗೆ. ಖಂಡಿತ ಅವರು ಹೌದು. ಮಹಾತ್ಮ ಬಾಬಾಜಿ ಹ್ಮ್ ಎಂತಂದ್ರೆ ದೇಹ ತ್ಯಾಗ ಮಾಡ್ಬೇಕಾದ್ರೆ ಹ್ಮ್ ಒಂಥರ ಬೇಜಾರಾಯ್ತು ನನಗೆ. ಹೌದು. ಅಂದ್ರೆ ನಾವು ಎಷ್ಟು ಸಾಧನೆ ಮಾಡಿದ್ರು ಒಂದು ಬೇಜಾರಾಗತ್ತೆ ಅಲ್ವಾ? ಖಂಡಿತ ಅವರಿಗೆ ಆಗುತ್ತೆ. ಆಗಿದೆ ಅಲ್ವಾ? ಹೌದಲ್ವಾ? ಹಾ, ನಾವೆಲ್ಲರ ಮನುಷ್ಯರಲ್ವಾ, ಮನಸ್ಸಿನಿಂದ ಇರೋರಲ್ವಾ? ಹೌದು ಹೌದು. ಖಂಡಿತ ಅಲ್ವಾ? ಸಂತೋಷ ದುಃಖವನ್ನ ನಾವು ವ್ಯಕ್ತಪಡಿಸ್ಲೇಬೇಕು, ಅಲ್ಲದಿದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ ಅಲ್ವಾ? ಹಾ, ಖಂಡಿತ ನನಗೂ ಆಯ್ತು, ಖಂಡಿತ ಹೌದು. ಗುರುಗಳು ನಮ್ಮ ಹಿಂದೆ ಇದ್ದು ಎಷ್ಟು ನಮ್ಗೆ ಮುಂದು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಇದನ್ನ ಕೇಳಿ. ಹೌದು, ತುಂಬಾ ಖಂಡಿತ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಹೌದು. 8 ಹ್ಮ್ ದಿನಗಳಿಂದ ಹ್ಮ್ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ, ಮನಸ್ಸಿಗೆ ಮುಟ್ಟುವ ಹಾಗೆ ಅಷ್ಟು ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಈಗ ಹೇಳಕ್ ಗೊತ್ತಾಗ್ತಿಲ್ಲ ಏನೇನಿದೆ ಅಂತ. ಇನ್ನೊಂದ್ಸತಿ ಕೇಳ್ಬೇಕು ಅನ್ಸ್ತಿದೆ ಅಷ್ಟನ್ನು. ಬುಕ್ಕು ಓದಾಗ ನಮ್ಗೆ ಎಷ್ಟು ಒಂದ್ ತಿಂಗ್ಳು ಆಗ್ತಿತ್ತಾನ. ನೀವು 8 ದಿನದಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುವಂಗ್ ಹೇಳಿದ್ರಿ ಮ್ಯಾಮ್. ಆದ್ರೂ ಅವರನ್ನ ನೋಡೋ ಪ್ರಯತ್ನ, ಅವ್ರ ಪುಸ್ತಕ ಓದೋ ಪ್ರಯತ್ನ ಖಂಡಿತ ಮಾಡಿ ಎಲ್ರು ಅಂತ ನಾ ಮಾಡ್ಬೇಕು. ಹೇಳ್ತೀನಿ. ಎಸ್ ಎಸ್. ಯಾಕೆಂದ್ರೆ ಹಾ ನಾನು ಬಹಳ ಕ್ರೋಢೀಕರಿಸಿದ್ದೀನಿ. ಹಾ ನೀವೇ ಹೇಳಿದಾಗೆ 360 ಪೇಜ್ ಪುಸ್ತಕ ಅದು. ಹಾ ನಾನು 8 ದಿವಸದಲ್ಲಿ ಹೇಳ್ಬೇಕಂದ್ರೆ ಅದು ಏನ್ ಹೇಳಿರ್ಬೋದು, ನೀವೇ ಆಲೋಚನೆ ಮಾಡಿ. ಹೌದು. ಪುಸ್ತಕದ ಪ್ರತಿಯೊಂದು ಪದಗಳು ಕೂಡ ಅವರ ಅನುಭವಗಳು. ಹಾಗಾಗಿ ಎಲ್ರು ಓದೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸತ್ತೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ನಾನು ಓದ್ತೀನಿ. ಚೆನ್ನಾಗಿದೆ. ಓಕೆ ಮ್ಯಾಮ್. ನಿಮಗೆ ಥ್ಯಾಂಕ್ ಯು. ತುಂಬಾ ಆತ್ಮೀಯವಾಗಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಅದ್ರ ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡಿದ್ದಾರೆ ವಿಶಾಲ ಮ್ಯಾಮ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ತುಂಬಾ ಹಾ, ಒಳ್ಳೇದು. ವಿಡಿಯೋ ಮುಖ ಆನ್ ನೋಡಿದ ಮಾಡಿದ್ರೆ. ಖುಷಿ ಆಗತ್ತೆ ನನಗೆ. ಓಕೆ ನಮಸ್ತೆ ವಿಶಾಲ ಮ್ಯಾಮ್. ಮೇಡಮ್. ನಮಸ್ತೆ ಮೇಡಮ್. ಹೇಳಕ್ಕೆ ಮಾತು ಬರ್ತಾ ಇಲ್ಲ, ಅಷ್ಟು ಈ ಲಾಸ್ಟ್ ಡೇ ದಂತೂ ತುಂಬಾನೇ ಅದ್ಭುತವಾಗಿತ್ತು. ಪ್ರತಿ ದಿನಾನೂ ಅದ್ಭುತನೇ, ಇವತ್ತಂತೂ ಒಂಥರ ರೋಮಾಂಚನ ಮೇಡಮ್. ಅವರ ಒಂದು ಖಂಡಿತ ಖಂಡಿತ ಖಂಡಿತ. ಆಧ್ಯಾತ್ಮಿಕ ಓದ್ತಾ ಇದ್ರೆ ನಾವು ಅಲ್ಲಿ ಇರ್ಲೇ ಇಲ್ಲ ಅಂತ ಅಂತ ಒಂದು ಅನುಭವ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಸಂತೋಷ ಹೌದು ಕೊಡುತ್ತೆ. ಹಾಗೆ ಬಾಬಾಜಿ ಹೋದಾಗ ನಮ್ಮನೆಯಿಂದ ಯಾರೋ ಹೋದ್ರೇನೋ ಅನ್ನೋಂತ ಒಂದು ಭಾವನೆ ಬರುತ್ತೆ. ಅಷ್ಟು ಹೌದು. ಹೌದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ರೂ ಓದ್ಬೇಕಾದ ಪುಸ್ತಕ, ನಾನು ಅದನ್ನೇ ಹೇಳುದು. ನಮ್ಮ ಸಮಕಾಲೀನರು ಅವರು, ಸಾಧ್ಯವಾದ್ರೆ ಎಲ್ರು ಹೋಗಿ ನೋಡಿ ಅವರನ್ನ. ಸಾಧ್ಯ ಆದವರೆಲ್ಲ ನೋಡಿ, ನಾನು ಸಹಿತ ನೋಡಿಲ್ಲ, ನಂಗೂ ನೋಡುವ ಇಚ್ಛೆ ಇದೆ. ಯಾವಾಗ ಅದ್ ಬರ್ತೆ ಗೊತ್ತಿಲ್ಲ. ಬಟ್ ಎಲ್ರು ನೋಡ್ಬೇಕಾದಂತ ವ್ಯಕ್ತಿ, ಸ್ವಾಧ್ಯಾಯ ಮಾಡ್ಲೇಬೇಕಾದಂತ ಪುಸ್ತಕ. ದಯವಿಟ್ಟು ಎಲ್ರು ಓದಿ ಅಂತ ನಾ ಹೇಳ್ತೀನಿ. ನನಗೆ ಹಾ ಮೇಡಮ್. ಇದು ಎಲ್ಲಿದ್ದಾರೆ ಮೇಡಮ್ ಅವ್ರು ಇವಾಗ? ಮದನಪಲ್ಲಿಯಲ್ಲಿ ಇದಾರೆ ನೋಡಿ. ಮದನಪಲ್ಲಿ ಅಂದ್ರೆ ಯಾವ ಸ್ಟೇಟು? ಇದು ಆಂಧ್ರ ಪ್ರದೇಶ. ಇಲ್ಲಿಂದ ಒಂದು 160 ಕಿಲೋಮೀಟರ್ ಆಗತ್ತೆ. ಓಕೆ. 160 ಕಿಲೋಮೀಟರ್ ಆದ್ರೆ ಹೋಗ್ಬೇಕು ಅಂದ್ರೆ ಹೋಗೇ ಬರ್ಬೋದು. ಖಂಡಿತ ಹೋಗ್ಬೋದು. ಎಲ್ಲಿಗಾದ್ರೂ ಹೋಗಿ ಬರ್ಬೋದು. ಅಲ್ಲ, ಯಾಕೆಂದ್ರೆ ನಾವು ಸ್ವಾಮಿ ರಾಮರನ್ನ ನೋಡ್ಲಿಲ್ಲ, ಸ್ವಾಧ್ಯಾಯ ಮಾಡಿದೀವಿ, ಪುಸ್ತಕ ಓದಿದೀವಿ ಅಷ್ಟೇ ಅಲ್ವಾ? ಆದ್ರೆ ಇವರನ್ನ ನಾವು ನೋಡ್ಬೋದಲ್ಲ. ಇವರಿಗೆ ಈಗಾಗ್ಲೇ 75-78 ವರ್ಷ ಆಗಿದೆ ಅವರಿಗೆ. ಹಾಗಾಗಿ ನಾವು ನೋಡ್ಬೇಕಾದ್ದು ಸೂಕ್ತವಾದ ಸಮಯ ಅಂತ ನನಗೆ ಅನ್ಸುತ್ತೆ. ಹಾಗೆ ಹೌದು, ಹ್ಮ್ ಪ್ರಯತ್ನ ಮಾಡ್ತೀವಿ ಮೇಡಮ್ ನೋಡೋಣ. ಹಾ ಹಾ. ತುಂಬಾ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಇವತ್ ನನಗೆ ಎಚ್ಚರನೇ ಆಗಿಲ್ಲ ಮೇಡಮ್. ಬೇಗ ಮಲಗ್ಬಿಟ್ಟಿದೀನಿ, ಎಚ್ಚರನೇ ಆಗಿಲ್ಲ. 6 ಕಾಲಲ್ಲಿ ಎಚ್ಚರ ಆಯ್ತು. ಅವಾಗ ಎದ್ದು ಕುತ್ಕೊಂಡೆ, ಧ್ಯಾನ ಮಾಡ್ಕೊಂಡೆ ಕೇಳ್ಕೊಂಡೆ. ತುಂಬಾ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಪುಷ್ಪಾ ಮೇಡಮ್. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ತೆ, ಹೇಳಿ ಮ್ಯಾಮ್. 8 ದಿವ್ಸ ಇದು ಹೆಂಗ್ ಮುಗೀತು ಅನ್ನೋದ ಗೊತ್ತಿಲ್ಲ ನೋಡ್ ಮ್ಯಾಮ್. ನಮಗೂ ಈ ಕತಿ ಕೇಳಿಮ್ಯಾಕ ಹೋಗಿ ಅನುಕೂಲ ಆದ್ರೂ ಹೋಗಿ ನೋಡ್ ಬರ್ಬೇಕು ಅನ್ನೋವಷ್ಟು ಖುಷಿ ಆಗಿದೆ ಮ್ಯಾಮ್. ಎಷ್ಟು ಒಂದು ಗುರುಗಳು ಬಾಬಾವರು ಇವರು ಎಷ್ಟು ಶ್ರೀ ಮೊಮ್ಮನ ಎಷ್ಟು
ಎಷ್ಟು ಇವ್ರ ಅದ್ಭುತ ಇತ್ತಂದ್ರ ಮ್ಯಾಮ್ ಕತಿ ಇದು ಯಾಕೆ ಇಷ್ಟ ಜಲ್ದಿ ಮುಗಿತಲ್ಲ, ಇನ್ನೂ ಐತಲ್ಲ. ಇಷ್ಟು ಅಧ್ಯಾಯವನ್ನು 8 ದಿನದೊಳಗ ಯಾವ ರೀತಿ ಮುಗಿಸಿದ್ರಿ, ಆದ್ರೂ ಒಂದು ಸ್ವಲ್ಪ ಖುಷಿಯಾಗಿ ಎಷ್ಟ್ ಚೆನ್ನಾಗ್ ಮುಗಿಸಿದ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇದು ಅರ್ಥ ಮಾಡ್ಕೊಳ್ಳೋಂಥದ್ದು ನಮ್ಗೆ ಧ್ಯಾನಿಗಳಿಗೆ ಬಾಳ ಐತ್ ಮ್ಯಾಮ್. ಅನುಕೂಲ ಆದ್ರೂ ನೋಡಿ ಬರ್ಲೇಬೇಕು ಅನ್ಸೈತ್ ನೋಡ್ ಮ್ಯಾಮ್. ಅಲ್ಲಿಗೆ ಹೋಗಿ ನಾವು ಒಂದ್ಸಲ ಕಂಡ್ಕೊಂಬಂದ್ರ ಚೆನ್ನಾಗ ಅನ್ಸ್ತದ್ ನೋಡ್ ಮ್ಯಾಮ್ ಈ ಕತಿ ಕೇಳಿದ ಮ್ಯಾಕ. ಎಷ್ಟು ನಿಜಕ್ಕೂ ಅಂದ್ರ ಮ್ಯಾಮ್ ನಿಮ್ಗ್ ತಿನ್ನು ಮುಗಿತಲ್ಲ ಇದು 8 ದಿವ್ಸ ಹೆಂಗಾತಲ್ಲ ಇದು. ಆದ್ರೆ 8 ದಿನದೊಳಗ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮ್ಯಾಮ್. ಕ್ಲಾಸ್ ಚೆನ್ನಾಗಿತ್ತು. ಆಮೇಲೆ ನಮಗ ಅರ್ಥ ಆಗ ಪೂರ್ವಕವಾಗಿ ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್. PS ಚಾನೆಲ್ಗೂ, ಅನಿತಾ ಮ್ಯಾಮ್ಗೂ, ನಿಮಗೂ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಗಾಯತ್ರಿ ಮ್ಯಾಮ್, ಅನ್ಮ್ಯೂಟ್ ಮಾಡಿದ್ದೀನಿ. ಗಾಯತ್ರಿ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಂಡಿರೋರ್ಗೆ ಅನ್ವೈಟ್ ಮಾಡಿ ಮೇಡಮ್. ಅವರು ಹ್ಯಾಂಡ್ ರೈಸ್ ಆಗಲ್ಲ ಅನ್ಕೋತಿ. ಓಕೆ. ಶೋಭಾ ಅನ್ಮ್ಯೂಟ್ ಆಯ್ತು, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. 8 ದಿನದಿಂದ ಎಷ್ಟೊತ್ತಿಗೆ 5 ಗಂಟೆ ಆಗುತ್ತೋ ಅನ್ನೋ ತರ ಇತ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಅರ್ಥ ಆಗೋ ರೀತಿಲೇ ಅಲ್ಲೇ ಹೋಗಿ ನೋಡಿದ್ವೇನೋ ಅನ್ನೋಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಕೋಟಿ ಧನ್ಯವಾದಗಳು ಮೇಡಮ್. ಅದು ಬಾಗೇಪಲ್ಲಿಗೆ ಹೋಗಕ್ಕೆ ಎಲ್ಲಾರು ಅದೇ ಮಾತಾಡ್ಕೊಂಡು ಇದ್ರಿಂದ PS ಇದ್ರಿಂದ ಅನಿತಾ ಮೇಡಮ್ ಮಾಡಿದ್ರೆ ಹೋಗ್ಬೋದು ಮೇಡಮ್. ನಾವು ನೋಡ್ಬೇಕು ಅಂತ ಖಂಡಿತ ನನಗೂ ಆಸೆ ಇದೆ. ನೋಡೋಣ, ಸಾಧ್ಯವಾದ್ರೆ ಎಲ್ರು ಒಟ್ಟಿಗೆ ಹೋಗೋಣ. ಹೇಗಾಗತ್ತೆ ನಮಗೂ ಗೊತ್ತಿಲ್ಲ ಅಲ್ಲ. ಆಗ್ಲಿ, ಅವ್ರ ಅವ್ರ ಇಚ್ಛೆ ಆದ್ರೆ ನಾವೆಲ್ರೂ ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋಗೋಣ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. 8 ದಿನದಿಂದ ನಂದು ಹ್ಯಾಂಡ್ ರೈಸ್ ಮಾಡಕ್ ಹೋದ್ರೆ ಹ್ಯಾಂಡ್ ರೈಸ್ ಆಗಲ್ಲ ಮೇಡಮ್. ಅದಕ್ಕೆ ನಾನು ಇದನ್ ಮಾಡ್ತೀನಿ, ಅದೇ ವಿಡಿಯೋ ಆನ್ ಮಾಡ್ಕೊಂಡ್ರೆ ಅವ್ರು ವಿಶಾಲ ಮೇಡಮ್ ಹೇಳ್ತಾರೆ. ಅವರೇ ನಮ್ ಗುರುಗಳು ಮೇಡಮ್. ವಿಶಾಲ ಮೇಡಮ್ಮೇ ನಮ್ ಗುರುಗಳು. ನಮ್ಗೆ ಧ್ಯಾನ ಮಾಡ್ರಿ ಅಂತ ಎಲ್ಲ ಅವರೇ ಹೇಳಿದ್ದು ನಮ್ಗೆ ಫಸ್ಟ್. ಎಲ್ಲ ಮಾಡ್ಬೇಕು ಅಂತನ ಎಲ್ಲ ಹೇಳಿದ್ರು. ಅವಾಗ್ಲಿಂದ ನಾವು ಅಲ್ಲ ಈಗ 2 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್ ನಾವು. ಒಳ್ಳೇದು, ತುಂಬಾ ಒಳ್ಳೇದು. ಮಾಡಿ. ಅದೇ ನಾವು ಅಲ್ಲಿಗೆ ಬಾಗೇಪಲ್ಲಿ ಅಲ್ಲಿ ಹೋಗ್ಬೇಕು ಅಂತ ಬಹಳ ಹೋಗ್ಲೇಬೇಕು ಅಂತ ಮನ್ಸಲ್ಲಿದೆ. ನೋಡೋಣ ಅವ್ರು ಹೆಂಗ್ ಕರ್ಸ್ಕೊಳ್ತಾರೇನೋ ನೋಡೋಣ ಮೇಡಮ್. ಅಷ್ಟೇ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ನಾವೆಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಆದಷ್ಟು ಬೇಗ ಹೋಗೋ ತರ ಮಾಡಿ ಮೇಡಮ್. ಎಲ್ಲಾರು ಸೇರ್ಕೊಂಡು ಮೇಡಮ್ ಹೋಗ್ಬರೋಣ. ಖಂಡಿತ ಎಲ್ಲ ಸಂಕಲ್ಪ ಮಾಡ್ಕೊಳ್ಳೋಣ ಮೇಡಮ್. ಹೋಗೋಣ. ಗುರುಗಳನ್ನ ನೋಡ್ಬೇಕು ನಾವು ಅಂತ ಸಂಕಲ್ಪ ಮಾಡ್ಕೊಳ್ಳೋಣ ಇವತ್ತಿಂದ. ಖಂಡಿತ ಒಳ್ಳೆ ಮಾತು. ಖಂಡಿತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗಾಯತ್ರಿ ಮ್ಯಾಮ್ ಮಾತಾಡ್ತೀರಾ? ಎಸ್ ಮ್ಯಾಮ್. ಶುಭೋದಯ ಎಲ್ಲರಿಗೂ. ಶುಭೋದಯ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಮಹಾವತಾರ್ ಬಾಬಾಜಿದು. ನಾನು ಅದ ಬುಕ್ ಓದಿದ್ದೀನಿ ಮೇಡಮ್. ಸೆಕೆಂಡ್ ಟೈಮ್ ಓದ್ತಾ ಇದ್ದೀನಿ. ನೀವ್ ಹೇಳ್ತಾ ಇದ್ರೆ ಇನ್ನ ಒಂದ್ಸರಿ ತುಂಬಾ ಅಷ್ಟು ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ಸಂತೋಷ ಆಗ್ತಾ ಇದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ. ಓಕೆ. ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಕ್ಲಿಯರ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಿ. ಹಿಂಗ ಸತ್ಸಂಗ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಪಿರಮಿಡ್ ವ್ಯಾಲಿಗೆಲ್ಲ ಹೋಗಿದ್ವಿ. ಎಲ್ಲ ಚೆನ್ನಾಗಿದೆ. ನಿಮ್ ಮೂಲಕ ನಮ್ಗೆ ಏನೋ ಇದೊಂದು ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಕ್ಲಿಯರ್ ಆಗಿ ಬರ್ತಾ ಇದೆ. ಏನು ಅಲ್ಲೇ ಎಲ್ಲ ಚೆನ್ನಾಗಿ ಇಲ್ಲೇ ಕಣ್ಣು ಮುಂದೆ ನಡೆದಂಗ್ ಕಾಣಿಸ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನು ಮುಂದೆ ಹಂಗೆ ಕಂಟಿನ್ಯೂ ಮಾಡಿ ಮೇಡಮ್. ಚೆನ್ನಾಗಿದೆ. ಆಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೀತಾ ಮ್ಯಾಮ್ ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್ ಮ್ಯಾಮ್ ಮಾತಾಡಿ. ಗೀತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಮಾಡಿದ್ರಿ ಮೇಡಮ್. ನಾನು ನಮ್ಗ್ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ಕೇಳ್ಕೋಬೇಕು, ವಿಡಿಯೋ ಕೇಳ್ಕೋಬೇಕು ಅನ್ಕೊಂಡಿದೀನಿ.
ಯಾವಾಗ ಇನ್ನು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಹೌದು. ಆಮೇಲೆ ಮೇಡಮ್ ನನಗೆ ನಮ್ಮ ಮನೆಯವರು ಮದನಪಲ್ಲಿಗೆ ಕಲ್ಕಿರಿಗೆ ಟ್ರಾನ್ಸ್ಫರ್ ಆಯ್ತು. ಆದಾಗ ನನ್ ಮಗ ಹೋದ ಫಸ್ಟ್ ಟೈಮ್ ನಮ್ಮ ಮನೆಯವ್ರ ಹತ್ರಕ್ಕೆ. ಅವರು CRPF ಅಲ್ಲಿ ಇರೋದು. ಅಲ್ಲಿ ಹೋದಾಗ ನನ್ ಮಗ ಹಿಂದ್ಗಡೆ ಇದಿದೆ, ಪಿರಮಿಡ್ ವ್ಯಾಲಿ ಇದೆ, ಚೇತನವನ. ಅಲ್ಲಿ ಹೋಗ್ಬಿಟ್ಟು ಮಮ್ಮಿ ನೀವ್ ಹೋಗ್ತಿರಲ್ಲ ಅದು ಧ್ಯಾನ ಮಾಡಕ್ಕೆ, ಅದೇ ಇದೆ ನೋಡಿ ಮೇಡಮ್, ನೋಡಿ ಮಮ್ಮಿ ಅಂತ ಹೇಳ್ಬಿಟ್ಟು ತೋರ್ಸ. ನಂಗೆ ಸಖತ್ ಖುಷಿ ಆಯ್ತು. ಅಲ್ಲಿ ಹೋದಾಗೆಲ್ಲ ಮೇಡಮ್ 2 ಕಿಲೋಮೀಟರ್ ಅಷ್ಟೇ. ನಮ್ಮ ಮನೆಯವರೇ ಅವ್ರು ಯಾರು ಧ್ಯಾನ ಮಾಡಲ್ಲ, ನಾನು ಒಬ್ಳೆ ಧ್ಯಾನ ಮಾಡೋದು, ಮೆಡಿಟೇಷನ್ ಅಲ್ಲಿ ಇರೋದು. ಹೋಗು ಅಂತಾನೆ ಕಳಿಸ್ತಾರೆ. ಅದೊಂದು ನಂಗೆ ತುಂಬಾ ಖುಷಿ. ಆಮೇಲೆ ಮದನಪಲ್ಲಿಯಿಂದ ಹೋಗ್ಬೇಕು, ನನ್ಗೆ ಏನೋ ಒಂಥರ ಅನಿಸ್ತಿತ್ತು ಅವಾಗ, ಏನೋ ವಿಶೇಷ ಇರ್ಬೇಕು ಇಲ್ಲಿ ಆತರ, ಏನೋ ಒಂಥರ ಅನ್ಸೋದು. ಮದನಪಲ್ಲಿ ಅಂದ್ರೆ ಏನೋ ವಿಶೇಷ ಅಂತ ನನಗೆ ಇವಾಗ ಅದ್ ಅರ್ಥ ಆಯ್ತು. ಖುಷಿ ಆಯ್ತು ಮ್ಯಾಮ್. ಇದು ನಮ್ಮ ಮನೆಯವ್ರು ಹಂಗ ಅಂದೆ, ನನ್ಗೊಬ್ರು ಗುರುಗಳು ಸಿಕ್ಕಿದಾರೆ, ಅವ್ರನ್ನ ಭೇಟಿ ಮಾಡ್ಬೇಕು. ಅದಕ್ಕೋಸ್ಕರ ಬೆಳಗ್ಗೆನೆ ನಾನು ಯಲಹಂಕದಲ್ಲಿ ಇರೋದು ಮೇಡಮ್, ನನ್ಗೆ ಸ್ವಲ್ಪ ಹತ್ರ ಆಗುತ್ತೆ. ಬಸ್ ಇಲ್ಲೇ ಸಿಕ್ಕುದು ನನ್ಗೆ. ಹಂಗಾಗಿ ತೊಂದ್ರೆ ಇಲ್ಲ, ಹೋಗ್ಬಿಟ್ಟು ಬರ್ಬೋದು. ಅದೇ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡು ಹೋಗ್ ಬರ್ತೀನಿ ಮೇಡಮ್, ಅವ್ರು ನೋಡ್ಕೊಂಡು. ಹೋಗ್ಬನ್ನಿ. ಖುಷಿ ಆಯ್ತು. ನಂಗೆ ಕೇಳ್ತಾ ಕಣ್ಣೆಲ್ಲ ಏನು ಗೊತ್ತಿಲ್ಲ ಮೇಡಮ್, ಅಷ್ಟು ಕಣ್ಣೀರ್ ಬಂತೆ ಹೇಳ್ತಿ ನಾನು. ಕೇಳ್ತಾನೆ ಅಷ್ಟು ಇದಾಗ್ಬಿಡ್ತೆ ನನ್ಗೆ, ಎಮೋಷನ್ ಆಗಿ ಹೋಗ್ಬಿಟ್ಟೆ. ಚೆನ್ನಾಗಿತ್ತು. ಖಂಡಿತ ಖಂಡಿತ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇನ್ಯಾರು ಇದ್ದೀರಾ ಹ್ಯಾಂಡ್ ರೈಸ್ ಮಾಡೋರು? ಮಾತಾಡಿ, ಇವತ್ತು ಲಾಸ್ಟ್ ದಿನ ಅಲ್ವಾ? ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ ಮ್ಯಾಮ್. ಯಾರು? ಪ್ರಶಾಂತಿ ಮ್ಯಾಮ್ ಮಾಡಿದ್ರು ಮ್ಯಾಮ್. ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂತು ಮೇಡಮ್. 8 ದಿನಗಳ ಸತ್ಸಂಗ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಇವತ್ತಂತೂ ವಿಶೇಷ, ಕೊನೆಯದು ಅವರದೆಲ್ಲ ಸಾಧನೆಗಳು ಪ್ರಕಟ ಪುಸ್ತಕ, ಇವೆಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಇಂಥ ಅವಕಾಶ ನಮಗೆ ನೀವು ಸ್ವಾಧ್ಯಾಯ ಮಾಡಿಕೊಂಡು, ನಾವಾಗಿ ಓದಿದ್ರೆ ಒಬ್ಬರ ಆತ್ಮಚರಿತ್ರೆ ನಾವು ಓದ್ತೇವೆ ಬಿಡ್ತೇವೆ, ನೀವು ಹೇಳುವಾಗ ನಾಳೆ ಏನು ಅಂತ ಕಾತುರುತ್ತ ನಮ್ಗೆ ಏನಿರ್ತದೆ ಎಂಬುದು. ತುಂಬಾ ಅದ್ಭುತವಾಗಿ, ಬಹಳ ಶಾಂತವಾಗಿ, ಅರ್ಥವತ್ತವಾಗಿ ತಿಳಿಸಿಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು. ಅದೇ ರೀತಿ ಅಂತ ಮೇಡಮಿಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಹ್ಯಾಂಡ್ ರೈಸ್ ಎಲ್ಲರದಾಗಿದೆ. ಓಕೆ ಮ್ಯಾಮ್. ಇಷ್ಟು ದಿನ ಈ ಸ್ವಾಧ್ಯಾಯವನ್ನು ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಕಡೆಯಿಂದ ಆತ್ಮೀಯವಾಗಿ ವಂದನೆಗಳು ಮ್ಯಾಮ್. ಇನ್ನು ಹೀಗೆ ಬರ್ತಾ ಇರಿ, ಒಳ್ಳೊಳ್ಳೆ ವಿಚಾರನ ತಿಳಿಸ್ಕೊಡಿ ನಮಗೆ ಅಂತ ಕೇಳ್ಕೊಂತೀನಿ ಮೇಡಮ್. ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥವಾಗೋಂಗ್ ಹೇಳ್ತಿದ್ರಿ ಮೇಡಮ್, ಅದೇ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಮೇಡಮ್. ಅನಿತಾ ಮೇಡಮ್ ಕಡೆ ನಿಮ್ಗೆ ಆತ್ಮೀಯ ವಂದನೆಗಳು ಮ್ಯಾಮ್. ಎಲ್ಲರಿಗೂ ಧನ್ಯವಾದ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇವತ್ತಿನ ಸೆಷನ್ ಈಗ ಎಂಡ್ ಮಾಡೋಣ. ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಹಾಗೂ ಮಧ್ಯಾಹ್ನ 3 ಗಂಟೆಗೂ ಇದೆ, ಅಲ್ಲೂ ನೋಡಿ, ಅದನ್ನು ನೋಡಿ. ಸಂಜೆ 7:00 ಇದೆ, ಅದನ್ನು ನೋಡಿ. ರಾತ್ರಿ 9:00 ಇದೆ, ಅದಕ್ಕೂ ನೋಡಿ ಧ್ಯಾನವನ್ನು ಮಾಡಿ ಅಂತ ಕೇಳ್ತಿದ್ದೀನಿ ಮಾಸ್ಟರ್ಸ್. ಓಕೆ, ಕ್ಲೋಸ್ ಮಾಡ್ತಾ ಇದ್ದೀನಿ.